ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಶ್ರುತಿ. ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಸ್ಕೀಮ್ಸ್ ಪಾರ್ಟು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ಈ ಒಂದು ವಿಡಿಯೋ ಸೀರೀಸಲ್ಲಿ ಪ್ರತಿಯೊಂದು ಮಿನಿಸ್ಟ್ರಿ ಅಂಡರಲ್ಲಿ ಬರುವಂಥ ಸ್ಕೀಮ್ಸ್ಗಳನ್ನು ಕವರ್ ಮಾಡ್ತೀನಿ. ಓಕೆ, ಅದಕ್ಕೂ ಮುಂಚೆ ಬೇಸಿಕ್ಸ್. ಈಗ ಒಂದು ಸ್ಕೀಮ್ ಅಂತ ಹೇಳಿದ್ರೆ ಅದು ಯಾವ ರೀತಿ ಫಂಡಿಂಗ್ ಆಗಿರುತ್ತೆ, ಫುಲ್ಲಿ ಫಂಡೆಡ್ ಬೈ ಯೂನಿಯನ್ ಗೌರ್ಮೆಂಟಾ ಅಥವಾ ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಶೇರಲ್ಲಿ ಫಂಡಿಂಗ್ ಮಾಡಿದೆಯಾ, ಇದು ತಿಳ್ಕೊಳೋದು ಇಂಪಾರ್ಟೆಂಟು. ನಮಗೆ ಕನ್ಫ್ಯೂಸ್ ಆಗೋದು ಯಾವಾಗ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಇರುತ್ತೆ, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂತ ಇರುತ್ತೆ. ಓಕೆ, ಏನು ಹಿಂಗಂದರೆ ಯಾವ ರೀತಿ ಫಂಡಿಂಗ್ ಆಗಿದೆ ಇದು ತಿಳ್ಕೊಂಡ್ರೆ ಬೇಸಿಕ್ ಅದೇ. ಒಂದು ಸ್ಕೀಮ್ ಅಂತ ಬಂದಿದ ತಕ್ಷಣ ಅದು ಯಾವ ರೀತಿ ಫಂಡಿಂಗ್ ಆಗಿದೆ ಅನ್ನೋದು ಬೇಸಿಕ್. ಓಕೆ, ಫಸ್ಟ್ ಅದನ್ನು ತಿಳ್ಕೊಂಡು ಆಮೇಲೆ ಈ ಒಂದು ವಿಡಿಯೋದಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂಡರಲ್ಲಿ ಬರುವಂಥ ಸ್ಕೀಮ್ಗಳನ್ನು ಕವರ್ ಮಾಡ್ತೀನಿ. ಓಕೆ, ಫಸ್ಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ ಈ ಒಂದು ಸ್ಕೀಮ್ಗಳಿಗೆ ಸೆಂಟ್ರಲ್ ಗೌರ್ಮೆಂಟು ಫುಲ್ಲಿ ಫಂಡೆಡ್, ಸೆಂಟ್ರಲ್ ಗೌರ್ಮೆಂಟು ಫುಲ್ ಫಂಡಿಂಗ್ ಮಾಡಿರುತ್ತೆ. ಯಾವ ಸಬ್ಜೆಕ್ಟ್ಗೆ ಅಂತ ಹೇಳಿದ್ರೆ ಯೂನಿಯನ್ ಲೀಸ್ಟ್ ಮತ್ತು ಕನ್ಕರೆಂಟ್ ಲೀಸ್ಟಲ್ಲಿ ಬರುವಂಥ ಸಬ್ಜೆಕ್ಟ್ಗಳಿಗೆ ಈ ರೀತಿಯಾದಂಥ ಫಂಡಿಂಗ್ ಆಗುತ್ತೆ. ಓಕೆ, ನಾವು ಶೆಡ್ಯೂಲ್ 7 ನೋಡ್ತೀವಲ್ವ, ಕನ್ಕರೆಂಟ್ ಲೀಸ್ಟ್, ಸ್ಟೇಟ್ ಲೀಸ್ಟ್ ಆ್ಯಂಡ್ ಯೂನಿಯನ್ ಲೀಸ್ಟ್ ಅಂತ. ಸೊ ಯೂನಿಯನ್ ಲೀಸ್ಟ್ ಮತ್ತು ಕನ್ಕರೆಂಟ್ ಲೀಸ್ಟಲ್ಲಿ ಓಕೆ, ಜಾಸ್ತಿ ಯೂನಿಯನ್ ಲೀಸ್ಟಲ್ಲಿ ಬರುವಂಥ ಸಬ್ಜೆಕ್ಟ್ಗಳಿಗೆ, ರೇರ್ ಆಗಿ ಕನ್ಕರೆಂಟ್ ಲೀಸ್ಟಲ್ಲಿ ಬರುವಂಥ ಸಬ್ಜೆಕ್ಟ್ಗಳಿಗೂ ಈ ರೀತಿಯಾದಂಥ ಫಂಡಿಂಗ್ ಆಗಿರುತ್ತೆ, ಫುಲ್ಲಿ ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಓಕೆ, ಇದು ಯೂನಿಯನ್ ಮತ್ತು ಸ್ಟೇಟ್ ಗೌರ್ಮೆಂಟು ಒಂದು ಜಾಯಿಂಟಾಗಿ ಒಂದು ರೇಷ್ಯೋದಲ್ಲಿ ಫಂಡಿಂಗ್ ಮಾಡುತ್ತೆ. ಆ ರೇಷ್ಯೋ ಕೂಡ ಒಂದೊಂದು ಸ್ಟೇಟ್ಗೆ ಒಂದೊಂದು ರೀತಿ ಇರುತ್ತೆ. ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ ಒಂಥರ, ಹಿಮಾಲಯನ್ ಸ್ಟೇಟ್ಗೆ ಒಂಥರ, ಯೂಟೀಸ್ಗೆ ಒಂಥರ, ಈ ಥರ ಡಿಫ್ರೆಂಟಾಗಿ ಒಂದು ರೇಷ್ಯೋಸ್ ಇರುತ್ತೆ. ಆ ಒಂದು ಸ್ಟೇಟು ಎಕನಾಮಿಕಲಿ ಯಾವ ಥರ ಇದೆ ಅನ್ನೋದ್ರ ಮೇಲೆ. ಓಕೆ, ಇಲ್ಲಿ ಕ್ಲಾಸಿಫೈಡ್ ಇಂಟು 3 ಫಂಡಿಂಗ್ ಕ್ಯಾಟಗರೀಸ್. ಓಕೆ, ಅದಕ್ಕೂ ಮುಂಚೆ ಇದು ಯಾವ ಸಬ್ಜೆಕ್ಟ್ನ ಕವರ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಟೇಟ್ ಲೀಸ್ಟು ಮತ್ತು ಕನ್ಕರೆಂಟ್ ಲೀಸ್ಟಲ್ಲಿ ಬರುವಂಥ ಸಬ್ಜೆಕ್ಟ್ಗಳಿಗೆ ಈ ರೀತಿಯಾದಂಥ ಫಂಡಿಂಗ್ ಆಗುತ್ತೆ. 3 ಫಂಡಿಂಗ್ ಕ್ಯಾಟಗರೀಸ್: ಕೋರ್ ಆಫ್ ಕೋರ್, ಕೋರ್ ಮತ್ತು ಆಪ್ಷನ್. ಕೋರ್ ಆಫ್ ಕೋರ್ ಅಂತ ಹೇಳಿದ್ರೆ ಹೈಯೆಸ್ಟ್ ವೆಲ್ಫೇರ್ ಸ್ಕೀಮ್, ತುಂಬ ಬೇಸಿಕ್ ಹ್ಯೂಮನ್ ನೀಡ್ಸ್ ಇರುವಂತಹ ವೆಲ್ಫೇರ್ ಸ್ಕೀಮ್ಗಳು ಕೋರ್ ಆಫ್ ಕೋರ್ ಅಂಡರಲ್ಲಿ ಬರುತ್ತೆ. ಓಕೆ, ಮಹಾತ್ಮ ಗಾಂಧಿ MG ನರೇಗಾ ಸ್ಕೀಮ್ ಆಗಿರ್ಬೋದು, ಅಂಬ್ರೆಲಾ ಪ್ರೋಗ್ರಾಮ್ ಅಂಡರ್ ಪ್ರೋಗ್ರಾಮ್ ಫಾರ್ SC, ST, ಮೈನಾರಿಟೀಸ್, ವಲ್ನರಬಲ್ ಗ್ರೂಪ್ಸ್, ಇವುಗಳ ಈ ಒಂದು ಟಾಪಿಕ್ಸ್ ಕವರ್ ಆಗುತ್ತೆ ಕೋರ್ ಆಫ್ ಕೋರಲ್ಲಿ. ಇನ್ನು ಕೋರ್ ಸ್ಕೀಮ್ಸ್ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ನ್ಯಾಷನಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಆಗಿರುತ್ತೆ. ಇನ್ನು ಆಪ್ಷನಲ್ ಅಂತ ಹೇಳಿದ್ರೆ ಸ್ಟೇಟ್ ಡಿಸೈಡ್ ಮಾಡ್ಬೋದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಅವ್ರ ರಿಸೋರ್ಸ್ ಯಾವ ಥರ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಡಿಪೆಂಡ್ ಆಗಿರುತ್ತೆ ಸ್ಟೇಟ್ ಮೇಲೆ. ಬಟ್ ಕೋರ್ ಆಫ್ ಕೋರು ಪ್ರಿಯಾರಿಟಿಯಲ್ಲಿ ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು, ಯಾಕಂದರೆ ಐ ವೆಲ್ಫೇರ್ ಸ್ಕೀಮ್ಸ್ ಇರುತ್ತೆ ಕೋರ್ ಆಫ್ ಕೋರಲ್ಲಿ. ಓಕೆ, ನಾವು ನೋಡಿದ್ವಿ, ಇದು ಹೇಳಿದ್ನಲ್ಲ ಯಾವ್ಯಾವ ಸ್ಟೇಟ್ಗೆ ಯಾವ್ಯಾವ ಥರ ಫಂಡಿಂಗ್ ಆಗುತ್ತೆ ಅಂತ. ಇಲ್ಲಿ 8 ನಾರ್ತ್ ಈಸ್ಟ್ ಸ್ಟೇಟ್ಸ್ ಬರುತ್ತೆ. ಯಾವುದು? ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಂ, ನಾಗಾಲ್ಯಾಂಡ್, ಸಿಕ್ಕಿಂ ಆ್ಯಂಡ್ ತ್ರಿಪುರ. ಇವು 8 ನಾರ್ತ್ ಈಸ್ಟ್ ಸ್ಟೇಟ್ಸ್ ಆ್ಯಂಡ್ 3 ಹಿಮಾಲಯನ್ ಸ್ಟೇಟ್ ಅಂದರೆ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಜಮ್ಮು ಆ್ಯಂಡ್ ಕಾಶ್ಮೀರ್. ಈ ಒಂದು ಸ್ಟೇಟ್ ಟೋಟಲ್ 11 ಸ್ಟೇಟ್ಸ್ಗೆ 9:10 ಅಂತ ಹೇಳಿದ್ರೆ 90% ಸ್ಟೇಟ್ ಸ್ಪಾನ್ಸರ್ ಮಾಡಿದ್ರೆ 10% ಸ್ಟೇಟ್ ಫಂಡಿಂಗ್ ಮಾಡುತ್ತೆ. ಈ ಒಂದು ರೇಷ್ಯೋದಲ್ಲಿರುತ್ತೆ. ಇನ್ನು ಅದರ್ ಸ್ಟೇಟ್ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಈ ಥರ ಒಂದು ಸ್ಟೇಟ್ಗಳಿಗೆ 60:40, 60 ಸ್ಟೇಟ್ ಮಾಡಿದ್ರೆ 40, 60
ಸೆಂಟರ್ 40 ಸ್ಟೇಟ್. ಇನ್ನು ಯೂನಿಯನ್ ಟೆರಿಟರೀಸ್ ಯಾವುವು ಲೆಜಿಸ್ಲೇಚರನ್ನು ಹೊಂದಿಲ್ಲ. ಯಾವುದ್ಯಾವುದು ಹೊಂದಿದೆ ಅಂದರೆ ಡೆಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರ್, ಪುದುಚೇರಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಹೊಂದಿದೆ. ಅವುಗಳಿಗೆ ನಾರ್ಮಲ್ ಸ್ಟೇಟ್ ಯಾವ ಥರ ಸ್ಪಾನ್ಸರ್ 60:40 ಇದೆ ಆ ಥರ ಇರುತ್ತೆ. ಯಾವುದಕ್ಕಿಲ್ಲ ಅದಕ್ಕೆ ಫುಲ್ಲಿ ಫಂಡೆಡ್ ಬೈ ಸೆಂಟರ್. ಓಕೆ, 100% ಫಂಡೆಡ್. ಯಾವ್ದ್ಯಾವುದು 8 UTs ಇದೆ. ಅದರಲ್ಲಿ ಅಂಡಮಾನ್ ನಿಕೋಬಾರ್, ಛತ್ತೀಸ್ಗಢ, ದಾದ್ರಾ ನಗರ್ ಹಾವೇಲಿ, ದಾಮನ್ ದಿಯು, ಲಡಾಖ್, ಲಕ್ಷದ್ವೀಪ್ ಇವು ಎಲ್ಲ ಲೆಜಿಸ್ಲೇಚರ್ ಇಲ್ದಿರುವಂಥದ್ದು. ಅದಕ್ಕೆ 100% ಸೆಂಟರಿಂದ ಫಂಡಿಂಗ್ ಆಗುತ್ತೆ. ಓಕೆ, ಇನ್ನು ಡಿಫ್ರೆನ್ಸ್ ಒಂದ್ಸಲಿ ನೋಡೋಣ. ಫಂಡಿಂಗ್ ಸೆಕ್ಟರ್ ಸ್ಕೀಮ್ಗೆ 100% ಬೈ ಸೆಂಟರು. ಸೆಂಟರ್ ಸ್ಪಾನ್ಸರ್ ಸ್ಕೀಮ್ ಅಂದರೆ ಶೇರ್ ಬೈ ಸೆಂಟರ್ ಪ್ಲಸ್ ಸ್ಟೇಟ್. ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟ್ ಏನಿರುತ್ತೆ ಯೂನಿಯನ್ನಲ್ಲಿ ಆದ್ದರಿಂದ ಆ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಆಗುತ್ತೆ. ಓಕೆ, ಜಾಸ್ತಿ ಮೋಸ್ಟ್ ಆಫ್ ಯೂನಿಯನ್ ಲಿಸ್ಟಲ್ಲಿರುವಂಥ ಸಬ್ಜೆಕ್ಟ್ಗಳಿಗೆ ಸೆಕ್ಟರ್ ಸ್ಕೀಮ್ ಈ ಥರ ಫಂಡಿಂಗ್ ಆಗುತ್ತೆ. ಓಕೆ, ರೇರ್ ಕೇಸಸಲ್ಲಿ ಕನ್ಕರೆಂಟ್ ಲಿಸ್ಟಲ್ಲಿರುವಂಥ ಸಬ್ಜೆಕ್ಟ್ಗಳು ಕೂಡ. ಓಕೆ, ಎಕ್ಸಾಂಪಲ್ಲು PM ಸಾವಾನ್ ಇದೆ. ಓಕೆ, ಈ ಒಂದು ವಿಡಿಯೋದಲ್ಲೇ ನೋಡ್ತೀವಿ ಆ ಒಂದು ಸ್ಕೀಮ್ ಕೂಡ. ಅದು ಯೂನಿಯನ್ ಅರ್ಬನ್ ಮಿನಿಸ್ಟ್ರಿ ಅಂಡರಲ್ಲೇ ಬರುತ್ತೆ. ಓಕೆ, ನಾವು ಸೆಂಟರ್ ಸ್ಪಾನ್ಸರ್ ಸ್ಕೀಮನ್ನು ಕೋರ್ ಆಫ್ ಕೋರ್ ಆ್ಯಂಡ್ ಆಪ್ಷನಲ್ ಅಂತ 3 ಕ್ಯಾಟಗರಿ ಮಾಡ್ತೀವಿ. ಓಕೆ, PMAY, ಅಮೃತ್ ಎಕ್ಸಾಂಪಲ್ ಸೆಂಟರ್ ಸ್ಪಾನ್ಸರ್ ಸ್ಕೀಮ್ಗೆ. ಓಕೆ, ಇನ್ನು ಅರ್ಬನ್ ಡೆವಲಪ್ಮೆಂಟ್ ಸ್ಕೀಮ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್. ಈ ಒಂದು ಮಿನಿಸ್ಟ್ರಿ ಅಂಡರಲ್ಲಿ ಏನಂದರೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರು, ವಾಟರ್ ಮ್ಯಾನೇಜ್ಮೆಂಟು, ಹೌಸಿಂಗ್, ಲಿವಿಂಗ್, ಸ್ಯಾನಿಟೇಷನ್ನು, ಅರ್ಬನ್ ರಿಲೇಟೆಡ್ ಆದಂಥ ಒಂದು ಸಬ್ಜೆಕ್ಟ್ಗಳನ್ನು ಡೀಲ್ ಮಾಡುತ್ತೆ. ಓಕೆ, ಈಗ ಈ ಒಂದು ಮಿನಿಸ್ಟ್ರಿ ಅಂಡರಲ್ಲಿ ಬರುವಂಥ ಸ್ಕೀಮ್ಗಳನ್ನು ನೋಡೋಣ. ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಇದು 2015 ಲಾಂಚ್ ಆಗಿತ್ತು. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಓಕೆ, ನಾವು ಏನಾಗಲೇ ನೋಡಿದ್ವಿ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಯಾವ ರೀತಿ ಫಂಡಿಂಗ್ ಆಗುತ್ತೆ ಅದೆಲ್ಲ ನಾವಿಲ್ಲಿ ಅಪ್ಲೈ ಮಾಡಬೇಕು. ಯಾವ್ಯಾವ ಸ್ಟೇಟಿಗೆ ಯಾವ್ಯಾವ ಥರ ಸ್ಪಾನ್ಸರ್ ಆಗುತ್ತೆ, UTಸ್ಗೆ ಯಾವ ಥರ, ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ಯಾವ ಥರ ಫಂಡಿಂಗ್ ಆಗುತ್ತೆ ಅದೆಲ್ಲ ಏನು ನೋಡಿದ್ವಿ ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು ಆ ಕಾನ್ಸೆಪ್ಟ್ನ. ಓಕೆ, ಏನು ಇದ್ರದ್ದು ಗುರಿ ಏನು ಈ ಒಂದು ಸ್ಕೀಮ್ದು ಅಂತ ಹೇಳಿದ್ರೆ, ಅರ್ಬನ್ನಲ್ಲಿ ಏನು ಬಡವರಿದ್ದಾರೆ, ಆಮೇಲೆ ಸ್ಲಮ್ಮಲ್ಲಿ ಯಾರು ವಾಸ ಆಗಿರ್ತಾರೆ ಅವ್ರಿಗೆ ಮನೆಯನ್ನು ಒದಗಿಸ್ಬೇಕು. ಇದು ಇದರ ಒಂದು ಏಮ್ ಆಗಿರುತ್ತೆ, ಉದ್ದೇಶ. 2015 ಲಾಂಚ್ ಆಗುತ್ತೆ. 2012 ಫಸ್ಟ್ ಇತ್ತು, ಅದಾದಮೇಲೆ ಎಕ್ಸ್ಟೆಂಡ್ ಆಗುತ್ತೆ. ಆಲ್ ಸ್ಟ್ಯಾಟ್ಯೂಟರಿ ಟೌನ್ಸ್ ಸೆನ್ಸಸ್ 2011 ಅಂಡರಲ್ಲಿ ಗುರುತಿಸಲಾಗುತ್ತೆ. ಸ್ಟ್ಯಾಟ್ಯೂಟರಿ ಟೌನ್ಸ್ಗೆ ಇದು ಕವರ್ ಆಗುತ್ತೆ. ಬೆನಿಫಿಷಿಯರೀಸು ಯಾವುದೇ ಪಕ್ಕಾ ಹೌಸ್ ಇರಬಾರ್ದು, ಪರ್ಮನೆಂಟ್ ಹೌಸ್ ಇರಬಾರ್ದು ಇಂಡಿಯಾದಲ್ಲಿ. ಅವರು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ತಾರೆ. ಅದಾದಮೇಲೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಇನ್ಕಮ್ ಲೆವೆಲ್ಲು ಇಯರ್ಗೆ 3 ಲ್ಯಾಕ್ಗೂ ಕಡಿಮೆ ಇರೋರು, ಹಾಗೆ ಲೋ ಇನ್ಕಮ್ ಗ್ರೂಪ್ಸು 3 ಲಕ್ಷದಿಂದ 6 ಲಕ್ಷ ಇನ್ಕಮ್ ಒಳಗಡೆ ಇರುವಂತಹ ಒಂದು ಫ್ಯಾಮಿಲೀಸು ಎಲಿಜಿಬಲ್ ಆಗಿರ್ತಾರೆ. ಓಕೆ, ಇದು 4 ವರ್ಟಿಕಲ್ಸಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ. ಇನ್ಸೈಟು ಸ್ಲಮ್ ರೀಡೆವಲಪ್ಮೆಂಟ್. ಇನ್ಸೈಟು ಅಂತ ಹೇಳಿದ್ರೆ ಸೇಮ್ ಪ್ಲೇಸ್, ಅದೇ ಜಾಗದಲ್ಲಿ ಅಂತ. ಅಂದರೆ ಈಗ ಒಂದು ಸ್ಲಮ್ ಇದೆ, ಆ ಸ್ಲಮ್ಮಲ್ಲಿ ತುಂಬ ವರ್ಷಗಳಿಂದ ಜನ ವಾಸ ಮಾಡ್ತಾ ಇದ್ದಾರೆ. ಅವರನ್ನ ಜಸ್ಟ್ ಖಾಲಿ ಮಾಡಿಬಿಟ್ಟು ಬೇರೆ ಸ್ಥಳಾಂತರಗೊಳಿಸೋದು ಅದು ಮಾಡ್ದಲೇ ಅದೇ ಜಾಗದಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾಜೆಕ್ಟ್ ಅಂಡರಲ್ಲಿ ಹೌಸಸನ್ನು ಕನ್ಸ್ಟ್ರಕ್ಟ್ ಮಾಡಿ ಅವ್ರಿಗೆ ಮನೆಗಳನ್ನು ಒದಗಿಸೋದು. ಇನ್ನು ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಅಂದರೆ ಒಂದು ಲೋ ಇನ್ಕಮ್ ಫ್ಯಾಮಿಲಿ ಇದೆ, ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗಿದ್ದಾರೆ, ಅವರು ಒಂದು ಹೌಸನ್ನು ಬೈ ಮಾಡಬೇಕು. ಅವರಿಗೆ ಬ್ಯಾಂಕಲ್ಲಿ ಅವರು ಲೋನ್ ತೊಗೊಂಡ್ರೆ ಅವರಿಗೆ ಸಬ್ಸಿಡಿ ಸಿಗುತ್ತೆ. ಯಾವ ಥರ ಅಂದರೆ ಈಗ ಇದು ಸಬ್ಸಿಡಿ ಇದು ಹೇಳ್ಬಿಡ್ತೀನಿ. ಈಗ
15 ಲಕ್ಷ ಲೋನ್ ಅಮೌಂಟು, 9% ಇಂಟ್ರೆಸ್ಟ್ ಇದೆ. ಸೊ ಸಬ್ಸಿಡಿ ಬಂದು 6.5% ಸಬ್ಸಿಡಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟಲ್ಲಿ ಕಡಿಮೆ ಆಗಲ್ಲ, ಪ್ರಿನ್ಸಿಪಲ್ ಅಮೌಂಟಲ್ಲಿ ಕಡಿಮೆ ಆಗುತ್ತೆ. ಅಂದರೆ 15 ಲಕ್ಷದಲ್ಲಿ 2 ಲಕ್ಷ ಗೌರ್ಮೆಂಟ್ ಪ್ರಿನ್ಸಿಪಲ್ ಅಮೌಂಟಲ್ಲಿ ಸಬ್ಸಿಡಿಯನ್ನು ಕೊಡುತ್ತೆ, ಇನ್ನು 12 ಲಕ್ಷ ಅವ್ರು ಕಟ್ಕೊಬೇಕಾಗುತ್ತೆ. ಮಾಮೂಲಿ 9% ಇಂಟ್ರೆಸ್ಟ್ ಅಷ್ಟೇ ಇರುತ್ತೆ. ಇದು ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ. ಇನ್ನು ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂದರೆ ಈಗ ಗೌರ್ಮೆಂಟು ಒಂದೊಂದೇ ಮನೆ ಕಟ್ಟೋಕ್ಕಾಗೋದಿಲ್ಲ. ಈಗ 100 ಮನೆ ಕಟ್ಟೋದ್ರ ಬದಲು ಒಂದು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಒಂದು 100 ಹೌಸ್ ಪ್ರಾಜೆಕ್ಟನ್ನು ತೊಗೊಂಡು ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಿ ಅಫೋರ್ಡಬಲಾಗಿ ಕೊಡುವಂಥದ್ದು. ಬೆನಿಫಿಷರಿ ಲೆಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಈಗ ಸ್ವಲ್ಪ ಲ್ಯಾಂಡ್ ಇದೆ ಬಟ್ ಪರ್ಮನೆಂಟ್ ಹೌಸ್ ಇಲ್ಲ, ಆ ಮನೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡುತ್ತೆ. ಈ ಒಂದು 4 ವರ್ಟಿಕಲ್ಸಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ, ಈ ಒಂದು ಸ್ಕೀಮ್. ಓಕೆ, ಇನ್ನು ಅರ್ಬನ್ 2.0 ಸೇಮ್ ಏನು ಬೆನಿಫಿಷರೀಸ್ ಏನಿದೆ, ಅಮೌಂಟ್ ಸಬ್ಸಿಡಿ 4 ವರ್ಟಿಕಲ್ಸ್ ಎಲ್ಲ ಸೇಮ್ ಇದೆ. ಇನ್ನು ಅಂಗೀಕಾರ್ ಕ್ಯಾಂಪೇನು ಇದು ಬಂದು ಒಂದು ಸಪ್ರೇಟ್ ಸ್ಕೀಮ್ ಅಲ್ಲ, ಅಂಡರ್ ಅರ್ಬನ್ 2.0 ಏನಿದೆ ಇದರ ಅಂಡರಲ್ಲಿ ಬರುವಂಥ ಒಂದು ಕ್ಯಾಂಪೇನ್. ಓಕೆ, ಈ ಒಂದು ಸ್ಕೀಮ್ ಜಾರಿಗೆ ಬಂತು ಅಂತ ಹೇಳಿದ್ರೆ ಅದು ಜನರಿಗೆ ಅದ್ರ ಬಗ್ಗೆ ಮುಟ್ಟೋದು, ಆ ವಿಷಯ ತಿಳಿಯೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಕ್ಸಸ್ಫುಲ್ಲಾಗಿ ಆ ಸ್ಕೀಮು ಯಾರಿಗೆ ತಲುಪಬೇಕು, ಬೆನಿಫಿಷರಿಗೆ ಅವ್ರಿಗೆ ತಲುಪಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಕೂಡ ಇಂಪಾರ್ಟೆಂಟು. ಯಾರು ಬೆನಿಫಿಷರೀಸ್ ಇದ್ದಾರೆ, ಏನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಫೆಸಿಲಿಟೀಸ್ ಸಿಗುತ್ತೆ ಆ ಸ್ಕೀಮ್ ಅಂಡರಲ್ಲಿ, ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಲಸನ ಈ ಅಂಗೀಕಾರ್ ಕ್ಯಾಂಪೇನ್ ಮಾಡುತ್ತೆ. ಓಕೆ, ಇದು ಲಾಸ್ಟ್ ಮೈಲ್ ಔಟ್ರೀಚ್ ಆ್ಯಂಡ್ ಅವೇರ್ನೆಸ್ ಒಂದು ಕ್ಯಾಂಪೇನ್. ಓಕೆ, ಎಫೆಕ್ಟಿವ್ ಆಗಿ ಈ ಒಂದು ಸ್ಕೀಮ್ಗೆ ಎನ್ರೋಲ್ ಮಾಡಿಸೋದ್ರಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡುತ್ತೆ ಅಂಗೀಕಾರ್. ಓಕೆ, ಇದು ಒಂದು ಸಪ್ರೇಟ್ ಒಂದು ಸ್ಕೀಮ್ ಅಲ್ಲ, ಅಂಡರ್ ದಿಸ್ PMAY ಅರ್ಬನ್ 2.0 ಅಂಡರಲ್ಲಿ ಒಂದು ಕ್ಯಾಂಪೇನ್ ಕಾಂಪೋನೆಂಟ್. ಓಕೆ, ದೀನ್ ದಯಾಳ್ ಅಂತ್ಯೋದಯ ಯೋಜನಾ 2014 ಲಾಂಚ್ ಆಗುತ್ತೆ. ಸೆಂಟರ್ ಸ್ಪಾನ್ಸರ್ ಸ್ಕೀಮ್. ಓಕೆ, ಸೇಮ್ ಮಿನಿಸ್ಟ್ರಿ, ಈ ಒಂದು ಮಿನಿಸ್ಟ್ರಿ ಅಂಡರಲ್ಲೇ ಇದು ಕೂಡ ಸ್ಕೀಮ್ ಇರೋದು. ಏನು ಇದು ಸ್ಕೀಮು ಏನೇನು ಕವರ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಒಬ್ಬ ಅರ್ಬನ್ ಪರ್ಸನ್ ಇದ್ದಾರೆ, ಒಂದು ಜಾಬ್ ಇದೆ ಬಟ್ ಒಳ್ಳೆ ಇನ್ಕಮ್ ಇಲ್ಲ. ಈಗ ಒಂದೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊತಾರೆ, ಒಂದೊಳ್ಳೆ ಕ್ರೆಡಿಟ್ ಆಕ್ಸೆಸ್ ಸಿಗ್ತಾ ಇಲ್ಲ, ಒಂದು ಲೋನ್ ಸಿಗ್ತಾ ಇಲ್ಲ. ಆಮೇಲೆ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ, ಒಂದೊಳ್ಳೆ ಜಾಬ್ ಸಿಗಬೇಕಂದ್ರೆ ಒಂದು ಒಳ್ಳೆ ಸ್ಕಿಲ್ಸ್ ಇಲ್ಲ. ಇದೆಲ್ಲದಕ್ಕೂ ಇದೊಂದು ಸಲ್ಯೂಷನ್. ಸ್ಕಿಲ್ ಡೆವಲಪ್ಮೆಂಟ್ಗೆ, ಹಾಗೆ ಕ್ರೆಡಿಟ್ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ, ಇದೆಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಯಾರ್ಯಾರು ಇದಕ್ಕೆ ಟಾರ್ಗೆಟ್ ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಡ್, ವುಮೆನ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಅರ್ಬನ್ ಹೋಮ್ಲೆಸ್ಸು, ಸ್ಟ್ರೀಟ್ ವೆಂಡರ್ಸು, ಇದರ ಟಾರ್ಗೆಟ್ಸ್ ಈ ಒಂದು ಸ್ಕೀಮ್ ಟಾರ್ಗೆಟ್ಸ್. ಓಕೆ, ಇದು ಕವರ್ ಮಾಡೋದು ಆಲ್ ಸ್ಟ್ಯಾಟ್ಯೂಟರಿ ಟೌನ್ಸ್, ಸಿಟೀಸ್ ಕವರ್ ಮಾಡುತ್ತೆ. ಓಕೆ, ಸಿಂಪಲ್ಲಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಸ್ಕೀಮು ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ನು. ಆದರೆ ನಗರ ಪ್ರದೇಶದಲ್ಲಿ ಬಡ ಜನರ ಜೀವನೋಪಾಯ ಮತ್ತು ಆದಾಯ ಅವಕಾಶಗಳನ್ನು ಜಾಸ್ತಿ ಮಾಡೋದು, ಒಂದು ಸ್ಟೇಬಲ್ ಇನ್ಕಮನ್ನು ಕ್ರಿಯೇಟ್ ಮಾಡಿ, ಅವ್ರಿಗೆ ಸ್ಟೇಬಲ್ ಇನ್ಕಮ್ ಕ್ರಿಯೇಟ್ ಮಾಡಿ ಒಂದು ಒಳ್ಳೆಯ ಲೈವ್ಲಿಹುಡ್ಡನ್ನು ಕೊಡುವಂಥದ್ದು. ಓಕೆ, ಈಗ ಸ್ಕಿಲ್ ಪಡ್ಕೊಂಡ್ರು ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಅಥವಾ ಅವರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ಒಳ್ಳೆ ಕ್ರೆಡಿಟ್ ಆಕ್ಸೆಸನ್ನು
ಕೊಡೋದಕ್ಕೆ ಬ್ಯಾಂಕಿಂದ ಹೆಲ್ಪ್ ಮಾಡುವಂಥದ್ದು. ಇದರಿಂದ ಅವರು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಪಡ್ಕೊತಾರೆ, ಒಂದೊಳ್ಳೆ ಇನ್ಕಮ್ ಜನ್ರೇಟ್ ಆಗುತ್ತೆ, ಒಂದೊಳ್ಳೆ ಲೈಫನ್ನು ಲೀಡ್ ಮಾಡ್ತಾರೆ. ಇದು ಇದರ ಸ್ಕೀಮ್ನ ಒಂದು ಉದ್ದೇಶ. PM ಸ್ವನಿಧಿ ಇದು ಲಾಂಚ್ ಆಗಿದ್ದು 2020ಯಲ್ಲಿ ಕೋವಿಡ್ ಟೈಮಲ್ಲಿ. ಅಂದರೆ ಸ್ಟ್ರೀಟ್ ವೆಂಡರ್ಸ್ಗೆ ಮತ್ತೆ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋದಕ್ಕೆ ಕ್ಯಾಪಿಟಲ್ ಪ್ರಾಬ್ಲಮ್ ಇರ್ತಾಯಿತ್ತು. ಆ ಟೈಮಲ್ಲಿ ಸ್ಟಾರ್ಟ್ ಆದಂತಹ ಸ್ಕೀಮ್ ಇದು. ಇದು ಕ್ಯಾಪಿಟಲ್ ಅಸಿಸ್ಟೆನ್ಸನ್ನು ಕೊಡುತ್ತೆ. 3 ಸ್ಟೇಜಸಲ್ಲಿ ನಮಗೆ ಲೋನನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಫಸ್ಟ್ ಇದೇನೆಂದರೆ ವಿತೌಟ್ ಕೋಲ್ಯಾಟ್ರಲ್ ಫ್ರೀ ಲೋನನ್ನು ಪ್ರೊವೈಡ್ ಮಾಡುತ್ತೆ. ಮತ್ತು ನಾವು ಇವಾಗ ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಲೋನ್ ಅಪ್ಲೈ ಮಾಡಬೇಕಂದ್ರೆ ನಾವೊಂದು ಪ್ರಾಪರ್ಟೀಸ್ ಏನಾದರೂ ಕೊಟ್ಟರೆ ಅದ್ರ ಮೇಲೆ ನಮ್ಗೆ ಲೋನ್ ಪ್ರೊವೈಡ್ ಮಾಡ್ತಾರೆ. ಬಟ್ ಇದು ಯಾವುದೇ ಒಂದು ಕೋಲ್ಯಾಟ್ರಲ್ಸ್ ಇಲ್ದಲೇ ನಮಗೆ ಲೋನನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಇದು ಫುಲ್ ಫಾರ್ಮ್ ಬಂದು PM ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ, PM ಸ್ವನಿಧಿ. ಓಕೆ, ಇದು ಫಸ್ಟ್ ಸ್ಟೇಜಲ್ಲಿ 10,000 ಲೋನನ್ನು ಪ್ರೊವೈಡ್ ಮಾಡುತ್ತೆ. ಸೆಕೆಂಡ್ ಸ್ಟೇಜಲ್ಲಿ 20,000 ಆ್ಯಂಡ್ ಥರ್ಡ್ ಸ್ಟೇಜಲ್ಲಿ 50,000. ಫುಲ್ಲು ಲೋನ್ ಕರೆಕ್ಟಾಗಿ ನಾವು ಕಂಪ್ಲೀಟ್ ಮಾಡಿದರೆ 7% ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಸಿಗುತ್ತೆ. ಓಕೆ, ಇದು 2003ಯಲ್ಲಿ 2.0 ಲಾಂಚ್ ಆಗುತ್ತೆ. ಸೇಮ್ ಎಲಿಜಿಬಿಲಿಟಿ ಎಲ್ಲ ಸೇಮು. ಮತ್ತು 2020ಯಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಬೇಕಂದ್ರೆ ಅವರು 2020ಗೂ ಮುಂಚೆನೇ ಅವರು ಸ್ಟ್ರೀಟ್ ವೆಂಡರ್ ಆಗಿರಬೇಕು. ಅಂದರೆ ಸಮಥಿಂಗ್ ಸರ್ಟಿಫಿಕೇಟ್ ಇರಬೇಕು. ಈಗ ಅರ್ಬನ್ ಮುನ್ಸಿಪಾಲಿಟಿ ಆಗಿರ್ಬೋದು, ಅಲ್ಲಿ ಒಂದು ಸ್ಟ್ರೀಟ್ ವೆಂಡರ್ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಏನಾದರೂ ಪ್ರೊವೈಡ್ ಮಾಡಿರ್ತಾರೆ. ಅದರದ್ದೊಂದು ಪ್ರೂಫ್ ಇರಬೇಕು. ಅದಕ್ಕೂ ಮುಂಚೆನೇ ಅವರು ಆ ಕೆಲಸ ಮಾಡ್ತಿದ್ದಾರೆ ಅಂತ. ಆಗ ಮಾತ್ರ ಅವರು ಎಲಿಜಿಬಲ್ ಆಗಿರ್ತಾರೆ. ಇನ್ನು 2023ಯಲ್ಲಿ ಅದು ಸಿಟೀಸ್ ಕವರೇಜನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಹಾಗೆಯೇ ಅದ್ರ ಲೋನ್ ಪ್ರೊವೈಡ್ ಮಾಡೋದ್ರ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ಡಿಜಿಟಲ್ ಲಿಟ್ರಸಿ, ಹಾಗೆ FSI ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಫುಡ್ ಸೆಕ್ಯೂರಿಟಿ ಬಗ್ಗೆ, ಸೇಫ್ಟಿ ಬಗ್ಗೆ ಇದ್ರ ಒಂದು ಅವೇರ್ನೆಸ್ಸನ್ನು ಮೂಡಿಸೋದಕ್ಕೂ ಕೂಡ ಇವರು ಪ್ರಿಫರೆನ್ಸನ್ನು ಕೊಡ್ತಾರೆ 2.0 ಅಲ್ಲಿ. ಅದಾದಮೇಲೆ 2026ಅಲ್ಲಿ ಇದು ಸ್ವನಿಧಿ ಕಾರ್ಡ್ಸ್ ಅಂತ ಹೇಳ್ಬಿಟ್ಟು ಕ್ರೆಡಿಟ್ ಕಾರ್ಡ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. 30,000 ಲಿಮಿಟ್. ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜು ಲೋನ್ ತೊಗೊಂಡು ಕಂಪ್ಲೀಟ್ ಮಾಡಿರೋರಿಗೆ ಈ ಕಾರ್ಡನ್ನು ಪ್ರೊವೈಡ್ ಮಾಡ್ತಾರೆ. ಇದು ತುಂಬ ಹೆಲ್ಪ್ ಆಗುತ್ತೆ. ಹೆಂಗೆ ಅಂದರೆ ಈಗ ತಕ್ಷಣ ಒಂದು 10,000 ಏನೋ ಒಂದು ರಾ ಮೆಟೀರಿಯಲ್ ಬೇಕು ಸ್ಟ್ರೀಟ್ ವೆಂಡರ್ಗೆ. ಪ್ರತಿ ಟೈಮು ಲೋನ್ ಅಪ್ಲೈ ಮಾಡೋದು ಅದಲ್ಲದೆ ಲಿಮಿಟ್ 30,000 ಲಿಮಿಟ್ ಇರೋ ಒಂದು ಕ್ರೆಡಿಟ್ ಕಾರ್ಡ್ ಇದೆ. ಅವರು 10,000ಗೆ ನಾವು ತೊಗೊಂಡ್ರು ಮತ್ತು ರೀಪೇ ಮಾಡಿದ್ರೆ 30,000 ಲಿಮಿಟ್ ಇರುತ್ತೆ. ಸೊ ಹೆಲ್ಪ್ ಆಗುತ್ತೆ ಕ್ರೆಡಿಟ್ ಕಾರ್ಡ್. ಓಕೆ, ಮತ್ತು ಇದು 2026ಅಲ್ಲಿ ರೀಸ್ಟ್ರಕ್ಚರ್ ಮತ್ತು ಎಕ್ಸ್ಟೆಂಡ್ ಆಗಿದೆ. 2030ವರೆಗೂ ಎಕ್ಸ್ಟೆಂಡ್ ಆಗಿದೆ. ರೀಸ್ಟ್ರಕ್ಚರ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಜಲ್ಲಿ 10,000 ಇತ್ತು, ಅದು 15,000. ಸೆಕೆಂಡಲ್ಲಿ 25,000 ಮತ್ತು ಥರ್ಡ್ ಸ್ಟೇಜಲ್ಲಿ 50,000. ರೀಸ್ಟ್ರಕ್ಚರ್ ಮತ್ತು 2030ವರೆಗೂ ಎಕ್ಸ್ಟೆಂಡ್ ಆಗಿದೆ. ಓಕೆ, ಇದೆಷ್ಟು PM ಸ್ವನಿಧಿ ಯೋಜನೆ. ಸ್ಟೇಜಸ್ ಏನು, ಬೆನಿಫಿಷರೀಸು ಎಲ್ಲನೂ ನೋಡಿದ್ವಿ. ಸ್ಮಾರ್ಟ್ ಸಿಟಿ ಮಿಷನ್. ಸ್ಮಾರ್ಟ್ ಸಿಟಿ ಅಂತ ಹೇಳಿದರೆ ದೊಡ್ಡ ದೊಡ್ಡ ಬಿಲ್ಡಿಂಗು, ವೈಫೈ ಅಥವಾ ರೋಬೋಟ್, ಆಟೋಮೆಟಿಕ್ ಕಾರ್ಸ್ ಇದೆ ಅಂತ ಹೇಳಿದಲ್ಲ. ಒಂದು ಒಳ್ಳೆಯ ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ, ಪ್ರಾಪರ್ ರೋಡ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ವೇಸ್ಟ್ ಮ್ಯಾನೇಜ್ಮೆಂಟ್, ಕ್ಲೀನ್ ಎನ್ವೈರ್ನ್ಮೆಂಟ್, ಹಾಗೆ ಅರ್ಬನ್ನಲ್ಲಿ ವಾಸಿಸುವಂಥ ಸಿಟಿಸನ್ಸ್ಗೆ ಒಂದು ಒಳ್ಳೆ ಡೀಸೆಂಟ್ ಕ್ವಾಲಿಟಿ ಆಫ್ ಲೈಫನ್ನು ಕೊಡೋದು ಅದು ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿ ಇದು ಸ್ಟಾರ್ಟ್ ಆಗಿ 2015ಅಲ್ಲಿ. CSS ಸೆಂಟರ್ ಸ್ಪಾನ್ಸರ್ ಸ್ಕೀಮ್ ಇದು, ಅಂಡರ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಇದರ ಏಮ್ ಬಂದು ಕೋರ್ ಇನ್ಫ್ರಾಸ್ಟ್ರಕ್ಚರ್. ಕೋರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ, ರೋಡ್, ಸ್ಯಾನಿಟೇಷನ್, ವೇಸ್ಟ್ ಮ್ಯಾನೇಜ್ಮೆಂಟು, ಅರ್ಬನ್ ಟ್ರಾನ್ಸ್ಪೋರ್ಟ್, ಹೌಸಿಂಗ್. ಇದು ಕೋರ್ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡೋದು. ನಂದು ಕ್ಲೀನ್ ಆ್ಯಂಡ್ ಸಸ್ಟೈನಬಲ್ ಎನ್ವೈರ್ನ್ಮೆಂಟ್. ಅಂದರೆ ಸಿಟಿ ಡೆವಲಪ್ಮೆಂಟ್ ಆಗಿರ್ಬೋದು,
ಎನ್ವೈರನ್ಮೆಂಟ್ ಡೆಸ್ಟ್ರಾಯ್ ಮಾಡದೆ ಡೆವಲಪ್ಮೆಂಟ್ ಮಾಡೋದು. ಲೈಕ್ ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟು, ಗ್ರೀನ್ ಸ್ಪೇಸ್, ಎನರ್ಜಿ ಎಫಿಷಿಯನ್ಸಿ, ಪೊಲ್ಯೂಷನ್ ರೆಡ್ಯೂಸ್ ಮಾಡೋದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಫ್ಯೂಚರ್ ಜನ್ರೇಷನ್ಗೆ ಯಾವುದೇ ಪ್ರಾಬ್ಲಮ್ ಆಗದೆ ಮಾಡುವಂಥ ಡೆವಲಪ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್ಸ್. ಡೀಸೆಂಟ್ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಕ್ಲೀನ್ ವಾಟರು, ರೋಡು, ಸ್ಟ್ರೀಟ್ ಲೈಟು, ಸೇಫ್ಟಿ, ಹೆಲ್ತ್ ಸರ್ವೀಸಸ್. ಇದು ಡೀಸೆಂಟ್ ಕ್ವಾಲಿಟಿ ಆಫ್ ಲೈಫ್, ಇದು ಇದರ ಏಮ್, ಸ್ಮಾರ್ಟ್ ಸಿಟಿ ಮಿಷನ್ ಏಮ್. ಸ್ಮಾರ್ಟ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ಎಲ್ಲ ಕಡೆ ರೋಬೋಟ್ಸು ಇದೊಂದು ಫೆಸಿಲಿಟಿ ಕೊಡುವಂಥದ್ದಲ್ಲ. ಸ್ಮಾರ್ಟ್ ಸೊಲ್ಯೂಷನ್ಸ್ ಅಂತ ಹೇಳಿದರೆ ಈಗ ಒಂದು ಕಡೆ ತುಂಬ ಟ್ರಾಫಿಕ್ ಜಾಮ್ ಇದೆ ಅಂತ ಹೇಳಿದರೆ AI ಆಪರೇಟೆಡ್ CCTV ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡೋದು. ಅದು ಒಂದು ಡೇಟಾವನ್ನು ಕೊಡುತ್ತೆ. ಹಿಂಗೆ ಓಕೆ, ಈ ಟೈಮಿಂಗ್ಸಲ್ಲಿ, ಈ ಒಂದು ಟೈಮ್ ಪೀರಿಯಡಲ್ಲಿ ಈ ಒಂದು ರೋಡ್ಸಲ್ಲಿ ತುಂಬ ಟ್ರಾಫಿಕ್ ಇದೆ. ಸೊ ಅಲ್ಲಿ ಈ ಟೈಮಲ್ಲಿ ಸಿಗ್ನಲ್ಸ್ನ ಮ್ಯಾನೇಜ್ ಮಾಡಿ ಸ್ಮಾರ್ಟಾಗಿ ಟ್ರಾಫಿಕನ್ನು ಕ್ಲಿಯರ್ ಮಾಡೋದು. ಮ್ಯಾನ್ಯುವಲಿ ನಾವು ಟ್ರಾಫಿಕ್ ಪೊಲೀಸ್ ಇಟ್ಟು ಟ್ರಾಫಿಕ್ ಸಿಗ್ನಲ್ಸನ್ನು ಕ್ಲಿಯರ್ ಮಾಡ್ತೀವಿ. ಇಲ್ಲಿ CC ಕ್ಯಾಮ್ರಾಸ್ ಯೂಸ್ ಮಾಡಿ ಆ ಟೈಮಿಂಗ್ಸಲ್ಲಿ ಟ್ರಾಫಿಕ್ ಸಿಗ್ನಲ್ಸನ್ನು ಮ್ಯಾನೇಜ್ ಮಾಡಿ ಕ್ಲಿಯರ್ ಮಾಡಿದ್ರು ಟ್ರಾಫಿಕನ್ನು. ಇದು ಸ್ಮಾರ್ಟ್ ಸೊಲ್ಯೂಷನ್. ದೆನ್ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ 100 ಸಿಟೀಸು ಸೆಲೆಕ್ಟ್ ಆಗಿದೆ ಅಂದ್ಕೊಳ್ಳಿ. ಈ ಸಿಟೀಸನ್ನು ಸ್ಮಾರ್ಟ್ ಸಿಟಿಯಾಗಿ ಡೆವಲಪ್ ಮಾಡುವ ಉದ್ದೇಶವನ್ನು ಹೊಂದಿರುತ್ತೆ. ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಟರ್ಮ್ ಇದೆ, ಅದೇ ಸ್ಪೆಷಲ್ ಪರ್ಪಸ್ ವೆಹಿಕಲ್. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ SPV, ಸ್ಪೆಷಲ್ ಪರ್ಪಸ್ ವೆಹಿಕಲ್. ಇದು ಇಂಪ್ಲಿಮೆಂಟೇಷನ್ ಮಾಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರುತ್ತೆ. ಒಂದು ಸಿಟಿ ಸ್ಮಾರ್ಟ್ ಸಿಟಿ ಮಿಷನ್ಗೆ ಸೆಲೆಕ್ಟ್ ಆಗಿದೆ ಅಂದರೆ ಈ ಸಿಟಿನಲ್ಲಿ ಒಂದು ಸ್ಮಾರ್ಟ್ ರೋಡ್ ಆಗಬೇಕು, CCTV ಇನ್ಸ್ಟಾಲ್ ಆಗಬೇಕು, ವಾಟರ್ ಪ್ರಾಜೆಕ್ಟ್ ಆಗಬೇಕು, ಓಕೆ, ಒಂದು ಕಮೆಂಟ್ ಸೆಂಟರನ್ನು ನಿರ್ಮಿಸಬೇಕಾಗುತ್ತೆ. ಈ ಎಲ್ಲ ಪ್ರಾಜೆಕ್ಟ್ಸನ್ನು ಯಾರು ಪ್ಲ್ಯಾನ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಹಾಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಾಗಿಯೇ ಒಂದು ಸ್ಪೆಷಲ್ ಎಂಟಿಟಿ ಅಥವಾ ಕಂಪನಿ ಟೈಪ್ ಇಂಪ್ಲಿಮೆಂಟೇಷನ್ ಬಾಡಿ ಬೇಕು ನಮಗೆ. ಇದು ಕ್ರಿಯೇಟ್ ಮಾಡಲಾಗುತ್ತೆ ಯಾವುದರಿಂದ, ಸ್ಪೆಷಲ್ ಪರ್ಪಸ್ ವೆಹಿಕಲ್. ಇದೆ ಒಂದು ಇಂಪ್ಲಿಮೆಂಟೇಷನ್ ಬಾಡಿ. ಓಕೆ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್. ಈಗ ಸ್ಮಾರ್ಟ್ ಸಿಟಿ ಮಿಷನ್ ಅತ್ಯಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡೋಣ, ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್. ಒಂದು ಎಂಟೈರ್ ಸಿಟಿಯನ್ನು ಒಂದೇ ರೀತಿ ಕಂಪ್ಲೀಟಾಗಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿಟಿಯ ಸೆಲೆಕ್ಟೆಡ್ ಏರಿಯಾನ ತೆಗೆದುಕೊಳ್ಬೇಕು, ಸಿಸ್ಟಮ್ಯಾಟಿಕ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಇದರ ಮೂಲಕ ನಾವು 3 ಇಂಪಾರ್ಟೆಂಟ್ ಮಾಡೆಲ್ಸನ್ನು ನೋಡ್ತೀವಿ. ಅದೇ ರೆಟ್ರೋಫಿಟ್ಟಿಂಗ್, ರೀಡೆವಲಪ್ಮೆಂಟ್, ಗ್ರೀನ್ ಫೀಲ್ಡ್ ಅಂತ. ರೆಟ್ರೋಫಿಟ್ಟಿಂಗ್ ಅಂದರೆ ಏನು? ಓಕೆ, ಒಂದು ಎಕ್ಸಿಸ್ಟಿಂಗ್ ಏರಿಯಾ ಇದೆ, ಇಲ್ಲಿ ಕಂಪ್ಲೀಟಾಗಿ ಡೆಮೋಲಿಷ್ ಮಾಡಿ ಇಂಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ. ಒಂದು ಓಲ್ಡ್ ಏರಿಯಾ ಇದೆ, ಇಲ್ಲಿ ಜನರು ಆಲ್ರೆಡಿ ವಾಸ ಇದ್ದಾರೆ, ಬಿಲ್ಡಿಂಗ್ಸ್ ಇದೆ, ರೋಡ್ ಇದೆ, ಆದರೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ವೀಕ್ ಇದೆ. ಇಂಥ ಏರಿಯಾದಲ್ಲಿ ಗೌರ್ಮೆಂಟ್ ಏನು ಮಾಡಲಿಕ್ಕೆ ಸಾಧ್ಯ? ರೋಡ್ ಇಂಪ್ರೂವ್ ಮಾಡ್ಬೋದು, ಸ್ಟ್ರೀಟ್ ಲೈಟ್ ಇಂಪ್ರೂವ್ ಮಾಡ್ಬೋದು, ವಾಟರ್ ಸಪ್ಲೈಯನ್ನು ಇಂಪ್ರೂವ್ ಮಾಡಿ CCTVಯನ್ನು ಹಾಕೋದು, ಫುಟ್ಪಾತ್, ಆದಮೇಲೆ ಸ್ಮಾರ್ಟ್ ಪಾರ್ಕಿಂಗ್, ಈ ಥರ ಮಾಡಿ ರೆಟ್ರೋಫಿಟ್ಟಿಂಗ್. ಓಕೆ, ಈಗ ಹಳೆ ಮನೆ ಇದೆ, ಅದಕ್ಕೆ ಒಂದು ಗ್ರಿಲ್ ಹಾಕೋದು, ಪೇಂಟ್ ಮಾಡೋದು, ಹೊಸ ವಾಶ್ರೂಮ್ಸ್ ಏನಾದರೂ ರೀಬ್ಯೂಲ್ಡ್ ಮಾಡೋದು, ಈ ರೀತಿಯಾದಂಥ ಕೆಲಸ ಮಾಡೋದು. ಫುಲ್ ಡೆಮಾಲಿಷ್ ಮಾಡಿ ಮತ್ತೆ ಕಟ್ಟುವಂಥದ್ದೆಲ್ಲ, ಇದು ರೆಟ್ರೋಫಿಟ್ಟಿಂಗ್. ರೀಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಒಂದು ಓಲ್ಡ್ ಏರಿಯಾ ಇದೆ, ತುಂಬ ಕಂಜೆಸ್ಟೆಡ್ ರೋಡು, ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿಲ್ಲ, ಪ್ಲ್ಯಾನಿಂಗೇ ಚೆನ್ನಾಗಿಲ್ಲ, ಈ ರೀತಿಯಾಗಿ ಬಂದಾಗ ರೀಡೆವಲಪ್ಮೆಂಟ್ ಅಂದರೆ ಫುಲ್ ಡೆಮಾಲಿಷ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡೋ ರೀತಿ. ಗ್ರೀನ್ ಫೀಲ್ಡಿಂಗ್ ಅಂತ ಬಂದರೆ ಒಂದು ಔಟ್ಸೈಡ್ ಸಿಟಿ, ಒಂದು ಹೊಸ ಲ್ಯಾಂಡಲ್ಲಿ ಹೊಸ ಪ್ಲ್ಯಾನಿಂಗ್, ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡೋದು,
ಬಿಲ್ಡಿಂಗ್ ಪ್ಲ್ಯಾನು, ರೋಡು ಎಲ್ಲನೂ ಹೊಸ್ದಾಗಿ. ಇದು ಗ್ರೀನ್ ಫೀಲ್ಡ್ ಸಿಟಿ ಎಕ್ಸ್ಟೆನ್ಷನ್. ಓಕೆ, ಇದು 3 ಅರ್ಥ ಆಯ್ತು ಅಂದ್ಕೊತೀನಿ. ಗ್ರೀನ್ ಫೀಲ್ಡ್ ಡೆವಲಪ್ಮೆಂಟು, ರೀಡೆವಲಪ್ಮೆಂಟು, ರೆಟ್ರೋಫಿಟ್ಟಿಂಗ್. ಓಕೆ, ಈಗ ICCC ಏನಿಂಗಂದರೆ ಸ್ಮಾರ್ಟ್ ಸಿಟಿಯ ಬ್ರೈನ್ ಆ್ಯಂಡ್ ನರ್ವ್ ಸೆಂಟರ್ ಅಂತೇಳಿ ಕರಿತೀವಿ ಇದನ್ನು. ಒಂದು ಸಿಟಿಯಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ ಇರುತ್ತೆ. ಟ್ರಾಫಿಕ್ ಸಿಸ್ಟಮ್ಮು, CCTV ಕ್ಯಾಮ್ರಾಸ್, ಎಮರ್ಜೆನ್ಸಿ ಸರ್ವೀಸು, ವಾಟರ್ ಸಿಸ್ಟಮ್ಮು, ವಾಟರ್ ಮ್ಯಾನೇಜ್ಮೆಂಟು, ವೇಸ್ಟ್ ಮ್ಯಾನೇಜ್ಮೆಂಟು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಹೀಗೆ ಇವು ಎಲ್ಲನೂ ಇರುತ್ತೆ. ಇದೆಲ್ಲದ್ರ ಡೇಟಾವನ್ನು ಸಪ್ರೇಟ್ ಕಲೆಕ್ಟ್ ಮಾಡಿ ಒಂದು ಕ್ವಿಕ್ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಂದೇ ಕಡೆ ಎಲ್ಲ ಡೇಟಾ ಸಿಕ್ಕಿದ್ರೆ ಕ್ವಿಕ್ ಡಿಸಿಷನ್ಗೆ ಹೆಲ್ಪ್ ಆಗುತ್ತೆ. ICCC ಏನು ಮಾಡುತ್ತೆ ಅಂತ ಹೇಳಿದ್ರೆ, ವಿವಿಧ ಸಿಟಿ ಸಿಸ್ಟಮ್ಸ್ ಏನಿದೆ, ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಈ ವಾಟರ್ ಮ್ಯಾನೇಜ್ಮೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್, ಇದೆಲ್ಲದರ ಡೇಟಾವನ್ನು ಒಂದೇ ಕಡೆ ಒಂದು ಇಂಟಿಗ್ರೇಟೆಡ್ ಪ್ಲ್ಯಾಟ್ಫಾರ್ಮಲ್ಲಿ ಮಾನಿಟರ್ ಮಾಡಿ ಒಂದು ಡಿಸಿಷನ್ ಮೇಕಿಂಗ್ಗೆ ಸಪೋರ್ಟ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಓಕೆ, ಹಾಗೆ ಫೈನಾನ್ಸ್ ಯಾವ ಥರ ಪ್ಯಾಟ್ರನ್ ಇದೆ ಅಂತ ಹೇಳಿದ್ರೆ, ಇದು CSS ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಅಂದರೆ ನಾವು ಸ್ಟೇಟ್ ಯಾವ ಥರ UTಸ್ಗೆ ಯಾವ ಥರ ಎಲ್ಲ ನೋಡಿದ್ವಿ, ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ನಾವು ಏನು ನೋಡಿದ್ವಿ ಸ್ಟಾರ್ಟಿಂಗಲ್ಲಿ, ಅದಿಲ್ಲ ಅಪ್ಲೈ ಮಾಡಿ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಫೈನಾನ್ಷಿಯಲ್ ಪ್ಯಾಟ್ರನ್ ಅಂತ. ಮತ್ತು ಗೌರ್ಮೆಂಟಿಗೆ 100 ಕ್ರೋರ್ಸ್ ಅನ್ನು ಕೊಟ್ಟರೆ, ಸ್ಟೇಟ್ ಕೂಡ ಒಂದು ರೇಷಿಯೋದಲ್ಲಿ ಅದು ಯಾವ ಅಂಡರ್ ಬರುತ್ತೆ, ನಾರ್ತ್ ಈಸ್ಟಾ, UTನ, ಅದ್ರ ಪ್ರಕಾರ ಸ್ಪಾನ್ಸರ್ ಮಾಡ್ತಾರೆ. ಓಕೆ, ಸೆಂಟರ್ ಸ್ಪಾನ್ಸರ್ ಸ್ಕೀಮ್ ಬೇಸಿಕ್ಲಿ ಇದು. ಓಕೆ, ಇಲ್ಲಿಗೆ ಸ್ಮಾರ್ಟ್ ಸಿಟಿ ಮಿಷನ್ ಮತ್ತು ಇದು 2025ವರೆಗೂ ಎಕ್ಸ್ಟೆಂಡ್ ಆಗಿತ್ತು. ಅಮೃತ್ ಇದರ ಫುಲ್ ಫಾರ್ಮ್ ಬಂದು ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಹೆಸರು ದೊಡ್ಡದೆ, ಆದರೆ ಕಾನ್ಸೆಪ್ಟ್ ತುಂಬ ಸಿಂಪಲ್. ಒಂದು ನಗರ ಇದೆ ಅಂದ್ಕೊಳ್ಳಿ, ಮನೆಗಳಿವೆ, ಜನಗಳಿದ್ದಾರೆ, ಆದರೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ, ಮಳೆ ಬಂದರೆ ರೋಡಲ್ಲಿ ನೀರು ನಿಲ್ಲುತ್ತೆ, ವಾಕಿಂಗಿಗೆ, ಸೈಕ್ಲಿಂಗಿಗೆ ಪ್ರಾಪರ್ ಫೆಸಿಲಿಟಿ ಇಲ್ಲ, ಪಾರ್ಕ್ ಇಲ್ಲ, ಗ್ರೀನ್ ಸ್ಪೇಸ್ ಇಲ್ಲ. ಅಂತಹ ನಗರಗಳಿಗೆ ಬೇಸಿಕ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋದೇ ಅಮೃತ್ ಮಿಷನ್. ಇದು ಬೇಸಿಕ್ ಕಾನ್ಸೆಪ್ಟ್. ಓಕೆ, ಅಮೃತ್ ಈಸ್ ಈಕ್ವಲ್ ಟು ನಗರದಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು, ಇದು ಇದರ ಮಿಷನ್ ಅಷ್ಟೇ. ಈಗ ಅಮೃತ್ ಯಾವಾಗ ಲಾಂಚ್ ಆಯಿತು? 2015 ಇದು ಲಾಂಚ್ ಆಗಿದ್ದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಓಕೆ, ನೀವು ಇದು ಪದ ಕೇಳಿದ ತಕ್ಷಣ ಫುಲ್ ಯಾವ ಥರ ನಾರ್ತ್ ಈಸ್ಟ್, ಹಿಮಾಲಯನ್ ಸ್ಟೇಟ್ಸ್, ನಾರ್ಮಲ್ ಸ್ಟೇಟ್ಸ್, UTs ವಿತೌಟ್ ಲೆಜಿಸ್ಲೇಚರ್, ಇದಿಷ್ಟು ತಲೆಯಲ್ಲಿ ಬರಬೇಕು. ಓಕೆ, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂದರೆ. ಓಕೆ, ಇದನ್ನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಜಾರಿ ಮಾಡುತ್ತೆ. ಈ ಯೋಜನೆಯು ಸುಮಾರು 500 ಸೆಲೆಕ್ಟೆಡ್ ಸಿಟೀಸ್ ಮೇಲೆ ಫೋಕಸ್ ಮಾಡುತ್ತೆ. ಈ ಸಿಟಿ ಸುಮಾರು 60% ಅರ್ಬನ್ ಪಾಪ್ಯುಲೇಷನನ್ನು ಕವರ್ ಮಾಡುತ್ತೆ. ಮೇಯ್ನ್ ಫೋಕಸ್ ಏನು? ವಾಟರ್ ಸಪ್ಲೈ, ಸೀವರೇಜ್ ಆ್ಯಂಡ್ ಸೆಪ್ಟೇಜ್ ಮ್ಯಾನೇಜ್ಮೆಂಟ್, ಸ್ಟ್ರೋಮ್ ವಾಟರ್ ಡ್ರೈನೇಜ್, ಅರ್ಬನ್ ಟ್ರಾನ್ಸ್ಪೋರ್ಟ್ ವಿಶೇಷವಾಗಿ ನಾನ್ ಮೋಟರೈಸ್ಡ್ ಟ್ರಾನ್ಸ್ಪೋರ್ಟ್, ಹಾಗೆ ಗ್ರೀನ್ ಸ್ಪೇಸ್. ಈ 5 ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ವಾಟರ್ ಸಪ್ಲೈ, ಈಗ ನಗರದ ಮನೆಗಳಿಗೆ ಕರೆಕ್ಟಾಗಿ ವಾಟರ್ ಸಪ್ಲೈ ಆಗಬೇಕು. ಅದರ ಇನ್ಫ್ರಾಸ್ಟ್ರಕ್ಚರ್, ವಾಟರ್ ಪೈಪ್ಲೈನ್ ಆಗಿರ್ಬೋದು, ಟ್ರೀಟ್ಮೆಂಟ್ ಫೆಸಿಲಿಟಿ, ವಾಟರ್ ಟ್ರೀಟ್ಮೆಂಟ್ ಫೆಸಿಲಿಟಿ, ಹೌಸ್ ಹೋಲ್ಡ್ಗೆ ವಾಟರ್ ಕನೆಕ್ಷನ್, ಇದು ಇದರ ಫೋಕಸ್. ವಾಟರ್ ಸಪ್ಲೈ ಇಂಪ್ರೂವ್ಮೆಂಟ್ ಮಾಡೋದು. ಇನ್ನು ಸೀವರೇಜ್ ಆ್ಯಂಡ್ ಸೆಪ್ಟೇಜ್ ಮ್ಯಾನೇಜ್ಮೆಂಟ್ ಅಂದರೆ, ಒಂದು ಈಗ ಸೀವರೇಜ್ ಅಂತ ಹೇಳಿದ್ರೆ ಮನೆಯಲ್ಲಿ ಟಾಯ್ಲೆಟ್, ಬಾತ್ರೂಮ್ಸಿಗೆ ವೇಸ್ಟ್ ವಾಟರ್ ಅಂಡರ್ಗ್ರೌಂಡ್ ಪೈಪ್ಲೈನ್ ನೆಟ್ವರ್ಕ್ ಮೂಲಕ ಹೋಗುತ್ತಲ್ವ. ವೇಸ್ಟ್ ಆದಂಥ ವಾಟರ್ ಪೈಪ್ಲೈನ್ ನೆಟ್ವರ್ಕ್, ವೇಸ್ಟ್ ವಾಟರ್, ಇದು ಟ್ರೀಟ್ಮೆಂಟ್ ಫೆಸಿಲಿಟಿಗೆ ತೆಗೆದುಕೊಂಡು ಹೋಗಬಹುದು. ಆ ಸಿಸ್ಟಮನ್ನು ಬೋರ್ಡ್ಲಿ ಸೀವರೇಜ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇನ್ನು ಸೆಪ್ಟೇಜ್ ಅಂತ ಹೇಳಿದ್ರೆ
ಎಲ್ಲರೂ ಈ ನೆಟ್ವರ್ಕ್ಗೆ ಕನೆಕ್ಷನನ್ನು ಕೊಟ್ಕೊಂಡಿರಲ್ಲ. ಕೆಲವೊಬ್ಬರು ಸೆಪ್ಟಿಕ್ ಟ್ಯಾಂಕ್ಸ್ ಇರುತ್ತೆ. ಓಕೆ, ಹ್ಯೂಮನ್ ವೇಸ್ಟ್ ವಾಟರು ಕಲೆಕ್ಟ್ ಆಗಿರುತ್ತೆ. ಆ ಟ್ಯಾಂಕ್ನಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಆ ಲಿಕ್ವಿಡ್ ವೇಸ್ಟು ಇದನ್ನು ನಾವು ಸೆಪ್ಟೇಜ್ ಅಂತ ಕರಿತೀವಿ. ಅದನ್ನು ಸೇಫ್ಲಿ ರಿಮೂವ್ ಮಾಡೋದು, ಟ್ರಾನ್ಸ್ಪೋರ್ಟ್ ಹಾಗೆ ಟ್ರೀಟ್ಮೆಂಟ್ ಮಾಡೋದು, ಇದು ಸೆಪ್ಟೇಜ್ ಟ್ಯಾಂಕ್ ವೇಸ್ಟ್ ಅದನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳ್ತೀವಿ. ಓಕೆ, ಇನ್ನು ಸ್ಟ್ರೋಮ್ ವಾಟರ್ ಡ್ರೈನೇಜ್ ಅಂದರೆ ರೈನ್ ವಾಟರ್. ಒಂದು ಸಿಟಿಯಲ್ಲಿ ಹೆವಿ ರೈನ್ ಬಂತು ಅಂತ ಹೇಳಿದ್ರೆ ರೋಡಲ್ಲಿ ವಾಟರ್ ಕಲೆಕ್ಟ್ ಆಗುತ್ತೆ, ಟ್ರಾಫಿಕ್ ಪ್ರಾಬ್ಲಮ್ಸ್ ಆಗುತ್ತೆ, ಹೌಸ್ಗಳಿಗೂ ಕೂಡ ವಾಟರ್ ಬರುವಂಥದ್ದಾಗುತ್ತೆ. ಇದನ್ನು ಅರ್ಬನ್ ಫ್ಲಡ್ಡಿಂಗ್ ಅಂತ ಕರಿತೀವಿ. ವಾಟರ್ ಲಾಗಿಂಗ್ ಪ್ರಾಬ್ಲಮ್ ಇದು ನೋಡಬಹುದು. ರೈನ್ ವಾಟರನ್ನು ಕ್ವಿಕ್ಕಾಗಿ ಡ್ರೈನ್ ಮಾಡೋದು, ಪ್ರಾಪರ್ ಡ್ರೈನೇಜ್ ಚಾನಲ್ಸ್ ಬೇಕಾಗುತ್ತೆ. ಇದು ಸ್ಟ್ರೋಮ್ ವಾಟರ್ ಡ್ರೈನೇಜ್ ಅಂತೀವಿ. ಇನ್ನು ಅರ್ಬನ್ ಟ್ರಾನ್ಸ್ಪೋರ್ಟ್, ಅಮೃತ್ ಅಂಡರಲ್ಲಿ ಅರ್ಬನ್ ಟ್ರಾನ್ಸ್ಪೋರ್ಟ್ಗೂ ಕೂಡ ಫೋಕಸ್ ಮಾಡೋದು, ವಿಶೇಷವಾಗಿ ನಾನ್ ಮೋಟರೈಸ್ಡ್ ಟ್ರಾನ್ಸ್ಪೋರ್ಟ್ ಅಂದರೆ ಮೋಟರ್ ಇಂಜಿನ್ ಇಲ್ಲದ ಟ್ರಾನ್ಸ್ಪೋರ್ಟ್. ಎಕ್ಸಾಂಪಲ್ ವಾಕಿಂಗ್, ಸೈಕ್ಲಿಂಗ್. ಹೀಗಾಗಿ ಫುಟ್ಪಾತ್ ಆ್ಯಂಡ್ ಸೈಕಲ್ ಟ್ರ್ಯಾಕ್ಸ್ ಅನ್ನು ಇಂಪ್ರೂವ್ ಮಾಡೋದು. ಓಕೆ, ದೆನ್ ಗ್ರೀನ್ ಸ್ಪೇಸ್. ನಗರದಲ್ಲಿ ಬಿಲ್ಡಿಂಗ್ಸು, ರೋಡ್ಸು ಇದಿಷ್ಟು ಇದ್ದರೆ ಮಾತ್ರ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳಲ್ಲ. ಅರ್ಬನ್ ಗ್ರೀನರಿ ಇರಬೇಕು, ಓಪನ್ ಸ್ಪೇಸ್ ಇರಬೇಕು, ಚಿಲ್ಡ್ರನ್ಸ್ಗೆ ಪ್ಲೇ ಏರಿಯಾ ಇರಬೇಕು. ಇವುಗಳ ಡೆವಲಪ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಅಮೃತ್ನಲ್ಲಿ ಡೆವಲಪ್ಮೆಂಟ್ ಆಫ್ ಗ್ರೀನ್ ಸ್ಪೇಸ್ಗೂ ಕೂಡ ಫೋಕಸನ್ನು ಕೊಡ್ತೀವಿ. ಅಮೃತ್ ಬೇಸಿಕ್ ನಾವು ಹೇಳ್ಬೇಕಂದ್ರೆ ಏನೇನು ಇಂಪ್ರೂವ್ ಮಾಡುತ್ತೆ ಅಂದರೆ ಮನೆಗೆ ನೀರು ಕೊಡೋದು, ಸೀವರೇಜ್, ಸೆಪ್ಟೇಜ್ ಮ್ಯಾನೇಜ್ಮೆಂಟ್, ಸ್ಟ್ರೋಮ್ ವಾಟರ್ ಡ್ರೈನೇಜ್ ಅಂದರೆ ಮಳೆ ನೀರನ್ನು ನೀಟಾಗಿ ಅದು ಅರ್ಬನ್ ಫ್ಲಡ್ ಆಗದಲೇ ಮನೆಗಳಿಗೆ ನುಗ್ಗದಲೇ ನೀಟಾಗಿ ಮ್ಯಾನೇಜ್ ಮಾಡೋದು. ಹಾಗೆ ವಾಕಿಂಗು, ಸೈಕ್ಲಿಂಗ್ ಫೆಸಿಲಿಟಿ, ಗ್ರೀನ್ ಸ್ಪೇಸ್ ಇದೆಲ್ಲದ್ರ ಕಡೆ ಫೋಕಸ್ ಮಾಡುತ್ತೆ. ಅರ್ಬನ್ 2.0 ನೋಡಿದ್ರೆ ಇದು ಫಸ್ಟ್ ಟೈಮ್ 2015 ಲಾಂಚ್ ಆಗಿದ್ದು, ಇದು 2026ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಅಮೃತ್ 2.0 ಅಲ್ಲಿ ನಾವು ಸರ್ಕ್ಯುಲರ್ ಎಕಾನಮಿ ಇನ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತೀವಿ. ಏನು ಹಿಂಗಂದರೆ ನಾರ್ಮಲ್ ವಾಟರ್ ಸಿಸ್ಟಮ್ ಹೇಗಿರುತ್ತೆ, ವಾಟರ್ ತೊಗೊತೀವಿ, ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಅದು ವೇಸ್ಟ್ ವಾಟರ್ ಆಗೋಗುತ್ತೆ. ಬಟ್ ಅಮೃತ್ 2.0 ಏನು ಹೇಳುತ್ತೆ ಅಂದರೆ ವಾಟರ್ ಯೂಸ್ ಮಾಡಿದ ನಂತರ ವೇಸ್ಟ್ ವಾಟರನ್ನು ಟ್ರೀಟ್ ಮಾಡಿ ಮತ್ತೆ ಪಾಸಿಬಲ್ ಯೂಸ್ ಮಾಡಬೇಕು ಅಂತ, ಅಂದರೆ ರೀಯೂಸ್ ಮಾಡೋಣ ಅಂತ. ಓಕೆ, ಒಂದು ಸಿಟಿಯಲ್ಲಿ ಪ್ರತಿದಿನ ಫ್ರೆಶ್ ವಾಟರ್ ಬಳಸ್ತೀವಿ, ಮನೆಯಿಂದ ವೇಸ್ಟ್ ವಾಟರ್ ಆಗುತ್ತೆ. ಆ ವೇಸ್ಟ್ ವಾಟರನ್ನು ಟ್ರೀಟ್ ಮಾಡಿ ಒಂದು ಹಂತಕ್ಕೆ ಕ್ಲೀನ್ ವಾಟರ್ ಮಾಡಿ ಅದನ್ನು ಮತ್ತೆ ಗಾರ್ಡನಿಂಗ್ಗೆ, ಇಂಡಸ್ಟ್ರಿಯಲ್ ಯೂಸ್ಗೆ, ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಬೇಕು. ಇದು ಅಮೃತ್ 2.0 ಹೇಳುತ್ತೆ. ಅಮೃತ್ 2.0 ಡೀಲ್ ವಿತ್ ದ ವಾಟರ್ ಆ್ಯಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್. ಓಕೆ, ಸರ್ಕ್ಯುಲರ್ ಎಕಾನಮಿ ಇನ್ ವಾಟರ್ 3Rs. ರೆಡ್ಯೂಸ್, ಫಸ್ಟು ಯೂಸ್ ಮಾಡೋಕ್ಕೆ ಮುಂಚೆ ನಮ್ಮ ಕೈಲಾದಷ್ಟು ಕಡಿಮೆ ಯೂಸ್ ಮಾಡೋಕ್ಕಾದ್ರೆ ಮಾಡಿ. ನೆಕ್ಸ್ಟ್ ರೀಯೂಸ್ ಮಾಡೋಕ್ಕಾದರೆ ಮಾಡೋದು. ನೆಕ್ಸ್ಟ್ ರೀಸೈಕಲ್. 3Rs ಬಗ್ಗೆ ಹೇಳುತ್ತೆ ಅಮೃತ್ 2.0. ನೆಕ್ಸ್ಟ್ ಸಿಟಿ ವಾಟರ್ ಬ್ಯಾಲೆನ್ಸ್ ಪ್ಲ್ಯಾನ್ 2.0 ಅತ್ಯಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಿಟಿ ವಾಟರ್ ಬ್ಯಾಲೆನ್ಸ್ ಪ್ಲ್ಯಾನ್. ಒಂದು ಸಿಟಿಗೆ ಎಷ್ಟು ವಾಟರ್ ಬರುತ್ತೆ, ಓಕೆ, ಆಮೇಲೆ ಎಷ್ಟು ಅವೈಲಬಲ್ ಇದೆ ಯೂಸಿಗೆ, ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಯೂಸ್ ಆಗ್ತಿದೆ, ಮತ್ತು ಎಷ್ಟು ವೇಸ್ಟ್ ವಾಟರ್ ಜನ್ರೇಟ್ ಆಗುತ್ತೆ, ಎಷ್ಟು ಟ್ರೀಟ್ಮೆಂಟ್ ಆಗ್ತಿದೆ, ಎಷ್ಟು ವಾಟರ್ ರೀಯೂಸ್ ಆಗ್ತಾಯಿದೆ. ಇದು ಕಂಪ್ಲೀಟ್ ವಾಟರ್ ಪಿಕ್ಚರನ್ನು ಅನಲೈಸ್ ಮಾಡಿ ಒಂದು ಪ್ಲ್ಯಾನನ್ನು ನೀಡುತ್ತೆ. ಸಿಟಿ ವಾಟರ್ ಬ್ಯಾಲೆನ್ಸ್ ಪ್ಲ್ಯಾನ್ ಏನಕ್ಕೆ ಬೇಕಿದು? ಸಪೋಸ್ ಸಿಟಿಗೆ 100 ಲೀಟರ್ಸ್ ವಾಟರ್ ಬರ್ತಿದೆ, ಆದರೆ ಹೌಸ್ ಹೋಲ್ಡ್ಸ್ಗೆ 60 ಲೀಟರ್ಸ್ ಮಾತ್ರ ತಲುಪ್ತಿದೆ. ಇನ್ನು 40 ಲೀಟರ್ಸ್ ಏನಾಯಿತು? ಪೈಪ್ಲೈನ್ ಲೀಕೇಜಾ, ಡಿಸ್ಟ್ರಿಬ್ಯೂಷನ್ ಲಾಸಾ, ಇಲ್ಲಿಗಲ್ ಕನೆಕ್ಷನ್ಸಾ? ಓಕೆ, ಇದು ಎಲ್ಲಾದ್ರೂ ಅನಲೈಸ್
ಮಾಡುತ್ತೆ. ನಂತರ ವಾಟರ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಓಕೆ ಅದಾದಮೇಲೆ ಅಮೃತ್ ಇದು ಡಸ್ ನಾಟ್ ಸಪೋರ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್. ಏನು ಅಮೃತ್ 2.0 ಏನು ಡೀಲ್ ಮಾಡುತ್ತೆ ಅಂದರೆ ವಾಟರ್ ಆ್ಯಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಅಷ್ಟೇ. ಓಕೆ ಇದಿಷ್ಟು ಅಮೃತ್ ಆ್ಯಂಡ್ ಅಮೃತ್ 2.0 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಓಕೆ ನಾವು ಡಿಫ್ರೆನ್ಸನ್ನು ಒಂದ್ಸಲ ನೋಡಿ. ಓಕೆ ಅಮೃತ್ 1.0 ನಮಗೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆನೂ ಡೀಲ್ ಮಾಡುತ್ತೆ. ಓಕೆ ಆದರೆ ಅಮೃತ್ 2.0 ಬಂದು ವಾಟರ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಡೀಲ್ ಮಾಡೋದು. ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅಮೃತ್ 2.0. ಇನ್ನು ಪೇಜಲ್ ಸರ್ವೇಕ್ಷಣ್ ಇದು ಲಾಂಚ್ ಆಗಿ 2002 ಅಲ್ಲಿ. ಇದು ಕಾಂಪಿಟೇಷನನ್ನು ಕ್ರಿಯೇಟ್ ಮಾಡುತ್ತೆ ಸಿಟೀಸ್ ಮಧ್ಯ. ಸೊ ಯಾವುದು ಬೆಸ್ಟ್ ವಾಟರ್ ಸರ್ವೀಸನ್ನು ಡೆಲಿವರ್ ಮಾಡ್ತಿದೆ ಅವರಿಗೆ ರ್ಯಾಂಕಿಂಗನ್ನು ಕೊಡ್ತಾರೆ. ಇದರಿಂದ ಕಾಂಪಿಟೇಷನ್ ಇಂಪ್ರೂವ್ ಆಗುತ್ತೆ. ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೂ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ ಸಿಟೀಸ್. ಓಕೆ ಕಾಂಪಿಟೇಷನ್ ಬಿಲ್ಡ್ ಆಗಿ ಅನ್ನೋದು ಇದರ ಕಾನ್ಸೆಪ್ಟ್. ಜಲ್ ಹಿ ಅಮೃತ್. ಓಕೆ ಒಂದು ಸಿಟಿಯಲ್ಲಿ 100 crores ಖರ್ಚು ಮಾಡಿ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಕಟ್ಟಿದ್ದಾರೆ ಅಂದರೆ ಅದು ಯಾವ ಥರ ಪ್ರಾಪರ್ ವರ್ಕ್ ಆಗ್ತಾ ಇದೆಯಾ, ಡರ್ಟಿ ಸೀವೇಜ್ ವಾಟರನ್ನು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಿದೆ, ಮೇಂಟೆನೆನ್ಸ್ ಯಾವ ಥರ ಇದೆ. ಹಾಗಾಗಿ ಸುಮ್ಮನೆ ಈ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಕಟ್ಸೋದಷ್ಟೇ ಅಲ್ಲ, ಅದು ಯಾವ ಥರ ಪ್ರಾಪರ್ ವರ್ಕಿಂಗ್ ಕಂಡೀಷನಲ್ಲಿದೆ ಅಂತ ಮ್ಯಾನೇಜ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜಲ್ ಹಿ ಅಮೃತ್ ಇನಿಷಿಯೇಟಿವ್ ಇದು 2024 ಲಾಂಚ್ ಮಾಡಲಾಗುತ್ತೆ. ಇದು ಅಮೃತ್ 2.0 ಅಡಿಯಲ್ಲಿ ಒಂದು ಇನಿಷಿಯೇಟಿವ್ ಆರ್ ಸಬ್ ಸ್ಕೀಮ್. ಗೌರ್ಮೆಂಟು 100 days ಅಜೆಂಡಾ ಭಾಗವಾಗಿ ಇದನ್ನು ಸ್ಟಾರ್ಟ್ ಮಾಡೋದು. ಬೇಸಿಕ್ ಐಡಿಯಾ, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಕಟ್ಟೋದು ಮಾತ್ರ ಅಲ್ಲ, ಅದನ್ನು ಎಫಿಷಿಯೆಂಟಾಗಿ ಆಪ್ರೇಟ್ ಮಾಡಬೇಕು. ಅದೇ ಇದರ ಬೇಸಿಕ್ ಐಡಿಯಾ, ಜಲ್ ಹಿ ಅಮೃತ್ನ ಬೇಸಿಕ್ ಐಡಿಯಾ. STP ಅಂದ್ರೇನು? ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ನಗರದ ಮನೆಯಿಂದ ಡರ್ಟಿ ವಾಟರ್ ಬರುತ್ತೆ, ಟಾಯ್ಲೆಟ್ ವೇಸ್ಟ್, ಬಾತ್ರೂಮ್ ವೇಸ್ಟ್ ವಾಟರ್, ಡೊಮೆಸ್ಟಿಕ್ ಸೀವೇಜ್. ಇದನ್ನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗೆ ಕಳಿಸಿ ಅಲ್ಲಿ ಡರ್ಟಿ ವಾಟರನ್ನು ಟ್ರೀಟ್ ಮಾಡಲಾಗುತ್ತೆ. ಡರ್ಟಿ ಸೀವೇಜ್ ಅನ್ನು STP ಪ್ಲ್ಯಾಂಟ್ಗಳಿಗೆ, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳಿಗೆ ಕಳಿಸಿ ಅಲ್ಲಿ ಟ್ರೀಟ್ಮೆಂಟ್ ಆಗಿ ಟ್ರೀಟೆಡ್ ವಾಟರ್ ಆಗುತ್ತೆ. ಇದು ನಾವು ಮತ್ತೆ ಇಂಡಸ್ಟ್ರಿಯಲ್ ಯೂಸು, ಗಾರ್ಡನಿಂಗು, ಕನ್ಸ್ಟ್ರಕ್ಷನ್ ವರ್ಕಿಗೆ ಯೂಸ್ ಮಾಡ್ಕೊಬೋದು. ಆದರೆ ಗೌರ್ಮೆಂಟ್ ಹೇಗೆ ಎನ್ಕರೇಜ್ ಮಾಡುತ್ತೆ ಈ ಕೆಲಸನ ಅಂದರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ಸ್ಟಾರ್ ರೇಟಿಂಗ್ ಸಿಸ್ಟಮನ್ನು ಕೊಡ್ತಾರೆ. ಅಂದರೆ ಒಂದೊಂದು ಸಿಟಿ ಒಂದೊಂದು ರ್ಯಾಂಕಿಂಗ್, 1 star 2 star ಬಂದರೆ ಅದು ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಪಡೆಯೋದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. 3 stars ಅದಕ್ಕೂ ಜಾಸ್ತಿ 5-4 ಸ್ಟಾರ್ಸ್ಗಳನ್ನ ಪಡ್ಕೊಂಡ್ರೆ ಅವ್ರಿಗೆ ಫೈನಾನ್ಷಿಯಲ್ ಇನ್ಸೆಂಟಿವ್ಸನ್ನು ಕೊಡ್ತಾರೆ. ಇದರಿಂದ ಎನ್ಕರೇಜ್ಮೆಂಟ್ ಸಿಗುತ್ತೆ ಅವರು ಇನ್ನೂ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ. ಪ್ಲ್ಯಾಂಟ್ ಅದನ್ನು ನೀಟಾಗಿ ಎಫಿಷಿಯೆಂಟಾಗಿ ವರ್ಕಿಂಗ್ ಕಂಡೀಷನಲ್ಲಿಡೋದಕ್ಕೆ ಅವ್ರಿಗೆ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್ ಸಿಗುತ್ತೆ. ಓಕೆ ಈ ಒಂದು ಸ್ಟಾರ್ ರೇಟಿಂಗ್ ಸಿಸ್ಟಮ್ ಏನಿದೆ ಇದು 6 months ಮಾತ್ರ ವ್ಯಾಲಿಡ್ ಇರುತ್ತೆ. ಈಗ ಜನವರಿಯಲ್ಲಿ ಇವರು ಪರ್ಫಾರ್ಮೆನ್ಸ್ ಎಲ್ಲ ಅನಲೈಸ್ ಮಾಡ್ತಾರೆ, ಚೆನ್ನಾಗಿ ವರ್ಕಿಂಗ್ ಕಂಡೀಷನಲ್ಲಿರುತ್ತೆ. ಜುಲೈ ಅಷ್ಟೊತ್ತಿಗೆ ಅದು ವರ್ಕಿಂಗ್ ಕಂಡೀಷನ್ ತುಂಬ ಪೂರ್ ಆಗಿದ್ದರೆ ಸೊ ಇದು ವರ್ಕ್ ಆಗೋದಿಲ್ಲ. ಸೊ 6 months ಅಷ್ಟೇ ವ್ಯಾಲಿಡ್ ಇರುತ್ತೆ. ಮತ್ತು 6 months ಆದಮೇಲೆ ಮತ್ತೆ ಅನಲೈಸ್ ಮಾಡ್ತಾರೆ, ಎಲ್ಲ ಕಂಡೀಷನನ್ನು ಚೆಕ್ ಮಾಡ್ತಾರೆ, ಮತ್ತೆ ರ್ಯಾಂಕಿಂಗ್ ಇರುತ್ತೆ. ಓಕೆ ಇದೊಂದು ರ್ಯಾಂಕಿಂಗ್ ಸಿಸ್ಟಮ್ ಅಂಡರ್ ಅಮೃತ್ 2.0. ಓಕೆ ಹೊಸ ಸ್ಕೀಮಲ್ಲ ಇದು, ಅಂಡರ್ 2.0 ಅಂಡರಲ್ಲೇ ಒಂದು ಇನಿಷಿಯೇಟಿವ್ ಆರ್ ಸಬ್ ಸ್ಕೀಮ್. ಓಕೆ ನೆಕ್ಸ್ಟ್
ಸ್ವಚ್ಛ ಭಾರತ್ ಮಿಷನ್. ನಾವು 2014ಕ್ಕೂ ಮುಂಚೆ ಒಂದು ವಿಲೇಜ್ ಅಥವಾ ಸಿಟಿ ನೋಡಿದ್ರೆ, ಸಿಟಿಯಲ್ಲೂ ಕೂಡ ಟಾಯ್ಲೆಟ್ ಪ್ರಾಬ್ಲಮ್ ಇತ್ತು. ಅಂದರೆ ಟಾಯ್ಲೆಟ್ಸ್ ಇರ್ತಾ ಇರಲಿಲ್ಲ ಕರೆಕ್ಟಾಗಿ. ಪಬ್ಲಿಕ್ ಟಾಯ್ಲೆಟ್ ಇದೆ, ಅದನ್ನು ಪ್ರಾಪರಾಗಿ ಮೇಂಟೈನ್ ಆಗ್ತಾ ಇರಲಿಲ್ಲ, ಯೂಸು ಮಾಡ್ತಾ ಇರಲಿಲ್ಲ. ಓಪನ್ ಡೆಫಿಕೇಷನ್ ಸಿಟಿಯಲ್ಲಾಗಿರ್ಬೋದು, ಹಳ್ಳಿಯಲ್ಲಾಗಿರ್ಬೋದು, ಇದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಬಯಲು ಶೌಚಾಲಯವನ್ನು ಉಪಯೋಗ ಮಾಡುವಂಥದ್ದು. ರಸ್ತೆ ಬೀದಿಯಲ್ಲಿ ಗಾರ್ಬೇಜ್ ಇರ್ತಿತ್ತು, ವೇಸ್ಟ್ ಪ್ರಾಪರಾಗಿ ಮ್ಯಾನೇಜ್ ಆಗ್ತಾ ಇರಲಿಲ್ಲ, ಡರ್ಟಿ ವಾಟರ್ ಓಪನ್ ಏರಿಯಾದಲ್ಲಿ ಇರ್ತಿದ್ದಿತ್ತು. ಇದಕ್ಕೆಲ್ಲ ಪ್ರಾಬ್ಲಮ್ ಬರೀ ಕಸ ಅನ್ನೋದು ಮಾತ್ರ ಅಲ್ಲ, ಸ್ಯಾನಿಟೇಷನ್ನು, ಟಾಯ್ಲೆಟ್ ಆಕ್ಸೆಸ್ ಇರ್ತಿತ್ತು, ಹ್ಯೂಮನ್ ಬಿಹೇವಿಯರು ಇಂಪಾರ್ಟೆಂಟಾಗಿ. ನಾವು ಈಗಲೇ ಎಷ್ಟೊಂದು ಜಾಗದಲ್ಲಿ ಇಲ್ಲಿ ಕಸ ಹಾಕ್ಬೇಡಿ ಅಂದರೆ ಅಲ್ಲೇ ಹೋಗಾಕ್ತಾರೆ. ಇದು ಹ್ಯೂಮನ್ ಬಿಹೇವಿಯರ್. ಇದನ್ನು ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು. ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್, ಇದೆಲ್ಲ ಸೇರಿ ಒಂದು ಕಂಪ್ಲೀಟ್ ಸ್ಯಾನಿಟೇಷನ್ ಅನ್ನೋ ಒಂದು ಐಡಿಯಾ ಬರೋದು. ದ ಕಂಪ್ಲೀಟ್ ಕ್ಲೆನ್ಲಿನೆಸ್ ಪ್ರಾಬ್ಲಮ್ ಅಡ್ರೆಸ್ ಮಾಡಲಿಕ್ಕೆ ಸ್ವಚ್ಛ ಭಾರತ್ ಮಿಷನನ್ನು ಲಾಂಚ್ ಮಾಡಲಾಯಿತು 2014 ಅಕ್ಟೋಬರ್ 2. ಅಕ್ಟೋಬರ್ 2 ಯಾಕೆ ಅಂದರೆ ಗಾಂಧಿ ಜಯಂತಿ ದಿನ. ಇದು ಕ್ಲೆನ್ಲಿನೆಸ್ ಮತ್ತು ಸ್ಯಾನಿಟೇಷನ್ಗೆ ಗಾಂಧೀಜಿಯವರು ನೀಡ್ತಾ ಇದ್ದಂಥ ಇಂಪಾರ್ಟೆನ್ಸ್ ಜೊತೆಗೆ ಮಿಷನ್ನ ಸಿಂಬಾಲಿಕ್ ಕನೆಕ್ಷನ್ ಮಾಡ್ತಾಯಿತ್ತು. ಇದು ಸೆಂಟರ್ ಸ್ಪಾನ್ಸರ್ ಸ್ಕೀಮ್, ಅಂದರೆ ಸೆಂಟರ್ ಮತ್ತು ಸ್ಟೇಟ್ ಜಾಯಿಂಟ್ಲಿ ಫಂಡ್ ಮಾಡುತ್ತೆ ಒಂದು ರೇಷೋದಲ್ಲಿ. ನಾವು ಆಲ್ರೆಡಿ ಅದು ಕಂಪ್ಲೀಟ್ ಮಾಡಿದ್ದೀವಿ. ಒಂದ್ಸಲಿ ಇಲ್ಲಿ ಕೊಟ್ಟಿದ್ದೀನಿ, ಬ್ರೀಫಾಗಿ ನೋಡ್ಕೊಂಬಿಡಿ. ಓಕೆ, ಏಮ್ ಏನು? ಯೂನಿವರ್ಸಲ್ ಸ್ಯಾನಿಟೇಷನ್ ಕವರ್ ಮಾಡಬೇಕು, ಎಂಡ್ ಆಫ್ ಓಪನ್ ಡೆಫಿಕೇಷನ್, ಎಫೆಕ್ಟಿವ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಇದರ ಏಮ್. ಓಕೆ, ಇದು 2 ಸಬ್ ಮಿಷನ್ಸಲ್ಲಿ ಇದು ಲಾಂಚ್ ಆಗಿದ್ದು. ಒಂದು SPM ಗ್ರಾಮೀಣ್ ಆ್ಯಂಡ್ SPM ಅರ್ಬನ್. ಈಗ ಅರ್ಬನ್ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಕವರ್ ಆಗುತ್ತೆ. ಇದು ಅರ್ಬನ್ ಲೈವ್ಲಿಹುಡ್, ಸ್ಯಾನಿಟೇಷನ್, ಇನ್ಫ್ರಾಸ್ಟ್ರಕ್ಚರ್, ಈ ಒಂದು ಥಿಂಗ್ಸನ್ನು ಕವರ್ ಮಾಡುತ್ತೆ. ಮತ್ತು ರೂರಲ್ ಬರಲ್ವಲ್ಲ, ಅದಕ್ಕೋಸ್ಕರ ಗ್ರಾಮೀಣ್ಗೆ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಅಂಡರಲ್ಲಿ ಮ್ಯಾನೇಜ್ ಮಾಡ್ತೀವಿ. ಓಕೆ, ಇದು ಇಂಪಾರ್ಟೆಂಟ್ ಥಿಂಗ್. ಓಕೆ, ದೆನ್ ಫೇಸ್ 1ನಲ್ಲಿ ಈಗ ನಾವು ಯಾವ ಮಿನಿಸ್ಟ್ರಿ ನೋಡ್ಕೊಳ್ಳುತ್ತೆ ಅಂತಾಯಿತು. ಅದಕ್ಕೂ ಮುಂಚೆ ಇಲ್ಲಿ ಸ್ವಚ್ಛ ಭಾರತ್ ಕೋಶ್ ಅಂತ ಇದೆ, ಇದೊಂದು ಕವರ್ ಮಾಡಿಬಿಡ್ತೀನಿ. ಸ್ವಚ್ಛ ಭಾರತ್ ಕೋಶ್ ಏನಂತ ಹೇಳಿದ್ರೆ, ಈಗ ಒಂದು ಬಿಸ್ನೆಸ್ ಕಂಪನಿ ಇದೆ. ಅವ್ರೇನು ಮಾಡ್ತಾರೆ, ನಾವು ಕೂಡ ಈಗ ಕ್ಲೆನ್ಲಿನೆಸ್ ಮಿಷನ್ಗೆ ಹಣವನ್ನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ಕೊತಾರೆ. ಸೊ ಅವರು CSR ಫಂಡಿಂದ ಸ್ವಚ್ಛ ಭಾರತ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಏನು CSR ಫಂಡ್ ಅಂದರೆ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಫಂಡಿಂಗ್ ಅಂತ. ಅಂದರೆ ಈಗ ಒಂದು ಕಂಪ್ನಿ 100 crores ಪ್ರಾಫಿಟ್ ಮಾಡ್ತಾ ಇದೆ ಅಂದರೆ, ಕಂಪನಿ ಬಿಸ್ನೆಸ್ ಮಾತ್ರ ಮಾಡದೆ ಸೊಸೈಟಿಗೆ ಏನಾದರೂ ಮಾಡ್ಬೇಕಂದ್ಕೊಂಡ್ರೆ ಎಜುಕೇಷನ್ನು, ಹೆಲ್ತ್, ಕ್ಲೆನ್ಲಿನೆಸ್, ಎನ್ವೈರನ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಸ್ಯಾನಿಟೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಇದು CSR ಫಂಡಿಂಗ್ ಅಂತ ಹೇಳ್ತೀವಿ. ಓಕೆ, ಇದೊಂದು. ನೆಕ್ಸ್ಟ್, ಈಗ SBM ಫೇಸ್ 1 2014 to 2019 ಮೊದಲು ಇಂಡಿಯಾ ಬಿಗ್ಗೆಸ್ಟ್ ಸ್ಯಾನಿಟೇಷನ್ ಪ್ರಾಬ್ಲಮ್ ಏನಿತ್ತು, ಓಪನ್ ಡೆಫಿಕೇಷನ್, ಬಯಲು ಶೌಚಾಲಯ. ಸೊ ಅಂದರೆ ಟಾಯ್ಲೆಟ್ ಇಲ್ಲದ ಕಾರಣ ಅಥವಾ ಟಾಯ್ಲೆಟ್ ಯೂಸ್ ಮಾಡದೆ ಜನರು ಬಯಲಲ್ಲಿ ಮಲ ವಿಸರ್ಜನೆ ಮಾಡ್ತಾ ಇದ್ದಿತ್ತು. ಗೌರ್ಮೆಂಟ್ ಫಸ್ಟ್ ಪ್ರಿಯಾರಿಟಿ ಓಪನ್ ಡೆಫಿಕೇಷನ್ನ ಸ್ಟಾಪ್ ಮಾಡೋದು. ಸೊ ಹೌಸ್ ಹೋಲ್ಡ್ಗೆ ಟಾಯ್ಲೆಟ್ ಆಕ್ಸೆಸ್ ಪ್ರೊವೈಡ್ ಮಾಡಬೇಕು. ಸೊ ಲಾರ್ಜ್ ಸ್ಕೇಲಲ್ಲಿ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಬಿಹೇವಿಯರ್ ಚೇಂಜ್ ಮಾಡಬೇಕು. ಜಸ್ಟ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಆಗಲ್ಲ, ಅವ್ರಿಗೆ ಯೂಸ್ ಮಾಡೋದಕ್ಕೆ ಅವೇರ್ನೆಸ್ಸನ್ನು ಮೂಡಿಸ್ಬೇಕು. ಟಾಯ್ಲೆಟ್ ಯೂಸ್ ಮಾಡೋದಕ್ಕೆ ಎನ್ಕರೇಜ್ ಮಾಡಬೇಕು. 10 ಮಿಲಿಯನ್ಗಿಂತಲೂ ಹೆಚ್ಚು ಹೌಸ್ ಹೋಲ್ಡ್ ಟಾಯ್ಲೆಟ್ಸನ್ನು ನಿರ್ಮಿಸಲಾಗುತ್ತೆ ಫಸ್ಟ್ ಫೇಸಲ್ಲಿ. ಓಪನ್ ಡೆಫಿಕೇಷನ್ ಫ್ರೀ, ಅದು ಸಿಂಪಲ್ ಫಾರ್ಮುಲಾ ಬಂದು ಪ್ಯೂಲ್ಡ್ ಟಾಯ್ಲೆಟ್ಸ್ ಯೂಸ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು. ಸೊ ಟೋಟಲ್ ನಮ್ಗೆ ರಿಸಲ್ಟ್ ಏನಾಗಿರುತ್ತೆ, ಓಪನ್ ಡೆಫಿಕೇಷನ್ ಫ್ರೀ ಇಂಡಿಯಾ ಆಗಿರುತ್ತೆ. ಇದು ಫಸ್ಟ್ ಫೇಸ್. ಇನ್ನು ಸೆಕೆಂಡ್ ಫೇಸಲ್ಲಿ ಈಗ ವಿಲೇಜಲ್ಲಿ ಓಪನ್ ಡೆಫಿಕೇಷನ್ ಆಯಿತು ಅಂದ್ಕೊಳ್ಳಿ, ಎಲ್ಲರೂ ಟಾಯ್ಲೆಟ್ ಯೂಸ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಹೇಳುತ್ತೆ, ಓಕೆ ಟಾಯ್ಲೆಟ್ ಕಟ್ಟಿದ್ದೇವೆ ಅಂದರೆ ಕ್ಲೀನ್ಲಿನೆಸ್ ಸಸ್ಟೈನ್ ಆಗ್ತಾ ಇದೆ ಅಂತ ಗೌರ್ಮೆಂಟ್ ಅಂದ್ಕೊಳ್ಳೋಂಗಿಲ್ಲ. ಯಾಕಂದರೆ
ಅದು ಮೇಂಟೆನೆನ್ಸ್ ಕರೆಕ್ಟಾಗಿ ಆಗಿಲ್ಲ ಅಂದರೆ, ಈಗ ಒಂದು ಸೆಪ್ಟಿಕ್ ಟ್ಯಾಂಕ್ ಇರುತ್ತೆ, ಅದು ತುಂಬಿದ ಮೇಲೆ ಅದರ ಮ್ಯಾನೇಜ್ಮೆಂಟ್ ಆಗಬೇಕು, ಕರೆಕ್ಟಾಗಿ ಸೇಫಾಗಿ ಅದನ್ನು ಕಲೆಕ್ಟ್ ಮಾಡಬೇಕು, ಸೇಫಾಗಿ ಟ್ರಾನ್ಸ್ಫರ್ ಆಗಬೇಕು. ನೆಕ್ಸ್ಟ್ ಓಪನ್ ಏರಿಯಾದಲ್ಲಿ ಎಲ್ಲಂದ್ರಲ್ಲೇ ಆಗ್ತಲೇ ಅದನ್ನು ಕರೆಕ್ಟಾಗಿ ಟ್ರೀಟ್ ಆಗಬೇಕು. ಅದು ಈಗ ಹೋಗ್ಬಿಟ್ಟು ಲೇಕಲ್ಲಿ ಡಂಪ್ ಮಾಡಿದ್ರೆ ಅದು ಸಸ್ಟೈನೇಬಲ್ ಆಗಿರಲ್ಲ, ಅದು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಕರೆಕ್ಟಾಗಿ ಫುಲ್ಲು ವೇಸ್ಟ್ ಮ್ಯಾನೇಜ್ಮೆಂಟು ಕರೆಕ್ಟಾಗಿ ಆದರೆ ಮಾತ್ರ ಓಪನ್ ಡೆಫಿಕೇಷನ್ ಫ್ರೀ ಆಗೋದು. ಇಲ್ಲ ಸೆಪ್ಟಿಕ್ ಟ್ಯಾಂಕ್ ತುಂಬಿತು ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿಗೆ ಬಿಟ್ಬಿಡ್ತಾರೆ, ಮತ್ತೆ ವಾಪಸ್ ಓಪನ್ ಡೆಫಿಕೇಷನ್ಗೆ ಹೊರಟೋಗ್ತಾರೆ. ಓಕೆ, ಇದು ಸೆಕೆಂಡ್ ಫೇಸಲ್ಲಿ ಸಸ್ಟೈನಬಿಲಿಟಿ, ಓಪನ್ ಡೆಫಿಕೇಷನ್ ಫ್ರೀನ ಸಸ್ಟೈನಬಿಲಿಟಿನ ಮೇಂಟೈನ್ ಮಾಡೋದು. ಅಂದರೆ ಮತ್ತೆ ಜನ ವಾಪಸ್ ರಿಟರ್ನ್ ಆಗ್ದಲೇ ಮೇಂಟೈನ್ ಮಾಡುವಂಥದ್ದು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಗೋಲ್ ಬಂದು ಸೆಕೆಂಡ್ ಫೇಸಲ್ಲಿ ಸಂಪೂರ್ಣ ಸ್ವಚ್ಛತೆ, ಕಂಪ್ಲೀಟ್ ಕ್ಲೆನ್ಲಿನೆಸ್. ಓಕೆ, ಇದು ಜಸ್ಟ್ ಫುಲ್ ಐಡಿಯಾ, ಇದು ಜಸ್ಟ್ ಅರ್ಬನ್ ಅಂತಲ್ಲ, ಜಸ್ಟ್ ರೂರಲ್ ಅಂತ ಅಲ್ಲ. ಓಕೆ, ಕಂಪ್ಲೀಟಾಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಫೇಸಲ್ಲಿ. ಯಾಕಂದರೆ ಓಪನ್ ಡೆಫಿಕೇಷನ್ ಬಂದು ಸಿಟಿ ಮತ್ತು ರೂರಲ್ ಏರಿಯಾ ಎರಡರದ್ದು ಪ್ರಾಬ್ಲಮ್ ಆಗಿರ್ತಿತ್ತು. ಓಕೆ, ಇದೀಗ ಇದಿಷ್ಟು ಅರ್ಥ ಆಯಿತು. ಓಪನ್ ಡೆಫಿಕೇಷನ್ ಫ್ರೀ, ಓಪನ್ ಡೆಫಿಕೇಷನ್ ಫ್ರೀ ಪ್ಲಸ್ ಇದೆಲ್ಲನೂ ಕೂಡ ODF ಸಸ್ಟೈನಬಿಲಿಟಿ ಬಗ್ಗೆನೇ ತಿಳಿಸುವಂಥದ್ದು. ಇನ್ನು ವಾಟರ್ ಅಂದರೆ ಎನ್ಶೂರ್ಸ್ ನೋ ಅನ್ಟ್ರೀಟೆಡ್ ವೇಸ್ಟ್ ವಾಟರ್ ಈಸ್ ಡಿಸ್ಚಾರ್ಜ್ ಇನ್ ಟು ದ ಓಪನ್ ಎನ್ವೈರನ್ಮೆಂಟ್ ಆ್ಯಂಡ್ ವಾಟರ್ ಬಾಡೀಸ್. ಇನ್ನು ಪೇ ಜಲ್ ಸರ್ವೇಕ್ಷಣ್ ಅಂತ ನೋಡಿದ್ವಿ. ಇದು ಅಮೃತ್ 2.0 ಅಲ್ಲಿ ಕಾಂಪಿಟೇಷನ್ನ ಬಿಲ್ಡ್ ಮಾಡಲಿಕ್ಕೆ ಸಿಟೀಸ್ ಮಧ್ಯ ಒಂದು ರ್ಯಾಂಕಿಂಗನ್ನು ಕೊಡುವಂಥದ್ದು, ಅವಾರ್ಡ್ಸನ್ನು ಕೊಡುವಂಥದ್ದಾಗಿರ್ತಿತ್ತು. ಸೊ ಅದೇ ಥರ ಸ್ವಚ್ಛತಾ ಸರ್ವೇಕ್ಷಣ್ ಅವಾರ್ಡ್ ಕೂಡ. ಓಕೆ, ಅಂದರೆ ಇದು ಕೂಡ ಕಾಂಪಿಟೇಷನ್ ಬಿಲ್ಡ್ ಮಾಡುತ್ತೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್, ಇದು ಕೂಡ ಫೇಸ್ ವೈಸ್ ಟಾರ್ಗೆಟ್. ನಾವೇನು ಅರ್ಬನ್ನಲ್ಲಿ ಫೇಸ್ 1 ಫೇಸ್ 2 ನೋಡಿದ್ವಿ, ಟಾಯ್ಲೆಟ್ ಕನ್ಸ್ಟ್ರಕ್ಷನ್, ನೆಕ್ಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದಿಷ್ಟು ನೋಡಿದ್ವಿ ಫೇಸ್ 1 ಫೇಸ್ 2 ಅಲ್ಲಿ. ಇದು ಗ್ರಾಮೀಣ್ ಸ್ವಚ್ಛ ಭಾರತ್ ಮಿಷನ್, ಇದು ಫೇಸ್ ವೈಸ್ ಟಾರ್ಗೆಟನ್ನು ಹೊಂದಿರುತ್ತೆ. ಇದು ಲಾಂಚ್ ಆಗಿದ್ದು 2014 ಸೆಂಟರ್ ಸ್ಪಾನ್ಸರ್ ಸ್ಕೀಮ್ ಅಂಡರ್ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇಲ್ಲಿ ಮಿನಿಸ್ಟ್ರಿ ಚೇಂಜ್ ಆಗುತ್ತೆ. ಇದು ಟಾರ್ಗೆಟ್ ಮೇನ್ ಕಾನ್ಸೆಪ್ಟ್ ಬಂದು ಓಪನ್ ಡೆಫಿಕೇಷನ್ ಫ್ರೀ ಸ್ಟೇಟಸ್ಸು, ಹೌಸ್ ಹೋಲ್ಡ್ಗೆ ಟಾಯ್ಲೆಟ್ಸ್ ಇರಬೇಕು, ಸಾಲಿಡ್ ಮತ್ತು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಈಗ ಫಸ್ಟ್ ಫೇಸಲ್ಲಿ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ಸ್ ಇರುತ್ತೆ. ಇನ್ನು ಸೆಕೆಂಡ್ ಫೇಸಲ್ಲಿ ಸಂಪೂರ್ಣ ಸ್ವಚ್ಛತೆ ಅಂತ ಹೇಳಿದ್ರೆ ವಿಲೇಜಲ್ಲಿ ಓಪನ್ ಡೆಫಿಕೇಷನ್ ಇರಬಾರ್ದು, ಹೌಸ್ ಹೋಲ್ಡ್ಗೆ ಟಾಯ್ಲೆಟ್ ಆಕ್ಸೆಸ್ ಇರಬೇಕು, ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಆಗಬೇಕು, ಡರ್ಟಿ ವಾಟರ್ ಮ್ಯಾನೇಜ್ ಆಗೋದು, ಹಾಗೆ ವಿಲೇಜು ವಿಸಿಬಲ್ ಕ್ಲೀನ್ಲಿನೆಸ್ ಇರಬೇಕು. ಇದು ಫೇಸ್ 2 ಅಲ್ಲಿ ಸಂಪೂರ್ಣ ಸ್ವಚ್ಛತೆ. ಓಕೆ, ನೋ ಒನ್ ಲೆಫ್ಟ್ ಬಿಹೈಂಡ್ ಅಂತ ಅಂದರೆ ಸ್ಯಾನಿಟೇಷನ್ ಆಕ್ಸೆಸ್ಸಲ್ಲಿ ಎಲಿಜಿಬಲ್ ಹೌಸ್ ಹೋಲ್ಡ್ ಯಾರೂ ಮಿಸ್ ಆಗಬಾರ್ದು. ಇಂಡಿವಿಜುವಲ್ ಎಲ್ಲರೂ ಕೂಡ ಆಕ್ಸೆಸನ್ನು ಸಿಗಬೇಕು ಅಂತ. ಓಪನ್ ODF ಪ್ಲಸ್ ಮಾಡೆಲ್ ವಿಲೇಜ್ ಅಂದರೆ ಏನು? ODF ಪ್ಲಸ್ ಮಾಡೆಲ್ ಅಂತಂದರೆ ಮೊದಲು ODF ಅಂದರೆ ಗೊತ್ತು, ಓಪನ್ ಡೆಫಿಕೇಷನ್ ಫ್ರೀ ಅಂತ. ಒಂದು ವಿಲೇಜು ODF ಸ್ಟೇಟಸ್ ಸಸ್ಟೈನ್ ಆಗಿರಬೇಕು. ಅಂದರೆ ಜಸ್ಟು ಟಾಯ್ಲೆಟ್ ಕನ್ಸ್ಟ್ರಕ್ಟ್ ಮಾಡಿ ಬಿಟ್ಬಿಟ್ರೆ 1 ವರ್ಷ ಆಗ್ತಿದ್ದಂಗೆ ಏನದು ಸೆಪ್ಟೇಜ್ ಟ್ಯಾಂಕ್ ಫಿಲ್ ಆಯಿತು, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ರಿಟರ್ನ್ ಆಗ್ತಾರೆ. ಸೊ ಸಸ್ಟೈನ್ ಆಗಿರಬೇಕು. ಸಾಲಿಡ್ ವೇಸ್ಟ್ ಮ್ಯಾನೇಜ್ ಆಗಬೇಕು, ಲಿಕ್ವಿಡ್ ವೇಸ್ಟು ವಿಸಿಬಲ್ ಕ್ಲೀನ್ನೆಸ್ ಇರಬೇಕು. ಇದು ODF ಪ್ಲಸ್ ಮಾಡೆಲ್. ಓಕೆ, ನೆಕ್ಸ್ಟು SPM ಗ್ರಾಮೀಣ್ ಅಂಡರಲ್ಲಿ ಗೋವರ್ಧನ್ ಇನಿಷಿಯೇಟಿವ್ ಕೂಡ ಇದೆ. ಏನಿದು ಅಂದರೆ ಹಸು ಸಗಣಿ ಏನಿದೆ ಇದರಿಂದ ಕೂಡ ಬಯೋಡಿಗ್ರೇಡಬಲ್ ವೇಸ್ಟ್
ಜನ್ರೇಟ್ ಆಗುತ್ತೆ. ಇದನ್ನು ಸಿಂಪಲ್ಲಾಗಿ ವೇಸ್ಟ್ ಅಂತ ಥ್ರೋ ಮಾಡಿದೆ ಈ ವೇಸ್ಟನ್ನು ರಿಸೋರ್ಸ್ ಆಗಿ ಕನ್ವರ್ಟ್ ಮಾಡೋದು, ಬಯೋಗ್ಯಾಸ್, ಬಯೋಸ್ಲರಿ ಆಗಿ ಯೂಸ್ ಮಾಡೋದು. ಆರ್ಗ್ಯಾನಿಕ್ ಮೆನ್ಯೂರ್ ಆಗುತ್ತೆ, ಹಾಗೆ ನಮಗೆ ಬಯೋಗ್ಯಾಸ್ ಕೂಡ ಸಿಗುತ್ತೆ. ಇದು ಗೋಬರ್ ಅನ್ನು ಪ್ರಾಬ್ಲಮ್ ಆಗಿ ನೋಡಬೇಡಿ, ರಿಸೋರ್ಸ್ ಆಗಿ ನೋಡಿ. ಸ್ವಚ್ಛ ಸರ್ವೇಕ್ಷಣ್ ಗ್ರಾಮೀಣ್ ಅಂತ ಹೇಳ್ಬಿಟ್ಟು ಇದು ಕೂಡ ನಾವು ಹೆಂಗೆ ಇಲ್ಲಿ ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ ಅಂತ ಅರ್ಬನ್ ಏರಿಯಾಸ್ ನೋಡಿದ್ವಿ, ಇದು ರೂರಲ್ಗೆ. ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ. ಓಕೆ, ಸ್ವಚ್ಛ ಸರ್ವೇಕ್ಷಣ್ ಗ್ರಾಮೀಣ್. ಓಕೆ, ಇದು ಕಾಂಪಿಟೇಷನ್ ಬಿಲ್ಡ್ ಮಾಡುತ್ತೆ ವಿಲೇಜ್ ಲೆವೆಲಲ್ಲಿ. ಓಕೆ, ಇದಿಷ್ಟು ಗ್ರಾಮೀಣ್ಗೆ ಸಂಬಂಧಪಟ್ಟಿದ್ದು. SBM ಅರ್ಬನ್ 2.0 ನಾವೇನು SDF ಆ್ಯಂಡ್ SDF ಪ್ಲಸ್ ವಾಟರ್ ಪ್ಲಸ್ ಇದೆಲ್ಲ ನೋಡ್ತೀವಿ. ಇದೆಲ್ಲನೂ SBM 2.0 ಅಲ್ಲಿ ಬರೋದು. ಅಂದರೆ ಇದು SBM 2.0 2021ಇಂದ 26ವರೆಗೂ ಕವರ್ ಆಗುತ್ತೆ. ಲಾಂಚ್ ಆಗಿದ್ದು 2021ನಲ್ಲಿ. ಓಕೆ, ನಾವು SBM 1ನಲ್ಲಿ ಏನು ನೋಡ್ತೀವಿ, ಟಾಯ್ಲೆಟ್ ಕನ್ಸ್ಟ್ರಕ್ಷನ್ಸ್ ನೋಡ್ತೀವಿ. 100 ಮಿಲಿಯನ್ ಹೌಸ್ ಹೋಲ್ಡ್ಗೆ ಟಾಯ್ಲೆಟ್ ನೋಡ್ತೀವಿ. ಇನ್ನು SBM 2 ಫೇಸ್ ಬಂದು 2022, 25, 26 ಈ ಒಂದು ಟೈಮ್ ಲೈನ್ ಇರುತ್ತೆ. ಇದರಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟು, ODF ಪ್ಲಸ್ ಅದೇ ಸಸ್ಟೈನ್ ಮಾಡೋದು, ಲಿಕ್ವಿಡ್ ವೇಸ್ಟು, ಸಾಲಿಡ್ ವೇಸ್ಟು ಇದೆಲ್ಲ ನೋಡ್ತೀವಿ. ಇದೆಲ್ಲನೂ SBM ಅರ್ಬನ್ 2.0 ಅಲ್ಲಿ ನೋಡುವಂಥ ಪ್ರೋಟೋಕಾಲ್ ಲ್ಯಾಡರ್. ಇದು ಸಸ್ಟೈನಬಲ್ ಪ್ರೋಟೋಕಾಲ್ ಲ್ಯಾಡರ್. ಓಕೆ, ಇದು ಆಲ್ರೆಡಿ ಕವರ್ ಮಾಡಿದ್ದೀನಿ ಈಗಾಗಲೇ, ಬಟ್ ಇದು ಯಾವ ಅಂಡರಲ್ಲಿ ಬರುತ್ತೆ ಇದಿಷ್ಟು ಪ್ರೋಟೋಕಾಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಓಕೆ, ಇನ್ನು SBM 2.0 ಇದು ಬಂದು ಜಸ್ಟ್ ನಾವು ಟಾಯ್ಲೆಟ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ರೆ, ಓಪನ್ ಡೆಫಿಕೇಶನ್ ಫ್ರೀ ಆಗೋಯ್ತು ಅಂತ ಹೇಳಿಬಿಟ್ರೆ ಫುಲ್ಲು ಕ್ಲೆನ್ಲಿನೆಸ್ ಕಂಪ್ಲೀಟ್ ಆಗೋಯ್ತು ಅಂತ ಇಲ್ಲ. ನಾವು ಅರ್ಬನ್ನಲ್ಲಿ ಮೇನ್ ಪ್ರಾಬ್ಲಮ್ ನೋಡೋದು ಗಾರ್ಬೇಜ್. ಸೊ ಗಾರ್ಬೇಜ್ ಫ್ರೀ ಅರ್ಬನ್ ಇಂಡಿಯಾ ಆಗಬೇಕು. ಸೊ ವೇಸ್ಟ್ ಮ್ಯಾನೇಜ್ ಆಗಬೇಕು, ಸಸ್ಟೈನಬಲ್ ಸೊಲ್ಯೂಷನ್ ಕ್ರಿಯೇಟ್ ಮಾಡಬೇಕು. ಓಕೆ, ಸಿಟಿಯಲ್ಲಿ ಗಾರ್ಬೇಜ್ ಜನ್ರೇಟ್ ಆಗುತ್ತೆ. ಸೊ ಅದನ್ನು ನೀಟಾಗಿ ಕಿಚನ್ ವೇಸ್ಟ್, ಪ್ಲಾಸ್ಟಿಕ್ಕು, ಪೇಪರು, ಪ್ಯಾಕೇಜಿಂಗು ಈ ಥರ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡಬೇಕು. ಸೈಂಟಿಫಿಕ್ಕಾಗಿ ಮತ್ತು ಸಸ್ಟೈನಬಲ್ ಮ್ಯಾನೇಜ್ ಮಾಡಬೇಕಂದ್ರೆ ಸೆಗ್ರಿಗೇಟ್ ಮಾಡಿ, ಪ್ರೋಸೆಸ್ ಮಾಡಿ, ರೀಸೈಕ್ಲಿಂಗ್ ಮಾಡಿ, ಸೇಫ್ ಡಿಸ್ಪೋಸ್ ಆಗಬೇಕು. ಓಕೆ, ಫಸ್ಟ್ ಫೋಕಸ್ ಏರಿಯಾ ಬಂದು ಸ್ಲಡ್ಜ್ ಮ್ಯಾನೇಜ್ಮೆಂಟ್. ಓಕೆ, SBM 2 ಅಂಡರಲ್ಲಿ ಬರುವಂಥದ್ದು ಫೋಕಸ್ ಏರಿಯಾ ಈಗೇನು ಅಂದರೆ ಗಾರ್ಬೇಜ್ 2.0 ಅಲ್ಲಿ ಗಾರ್ಬೇಜನ್ನು ಮೇಂಟೈನ್ ಮಾಡೋದು, ಇದು ಮೇನ್ ಫೋಕಸ್ ಏರಿಯಾ ಆಗಿರುತ್ತೆ. ಸ್ಲಡ್ಜ್ ಮ್ಯಾನೇಜ್ಮೆಂಟ್, ಈಗ ಎಲ್ಲರೂ ಕೂಡ ಸೀವರೇಜ್ ನೆಟ್ವರ್ಕ್ಗೆ ಲಿಂಕ್ ಮಾಡ್ಕೊಂಡಿರಲ್ಲ. ಈಗ ಹಳೇ ಬಿಲ್ಡಿಂಗ್ಸ್ ಇರುತ್ತೆ, ಅವರೆಲ್ಲ ಸೆಪ್ಟಿಕ್ ಟ್ಯಾಂಕ್ಸ್ಗಳನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಸ್ಲಡ್ಜ್ ಕಲೆಕ್ಟ್ ಆಗುತ್ತೆ, ಅಂದರೆ ವೇಸ್ಟ್ ಏನು ಅಕ್ಯುಮುಲೇಟ್ ಆಗುತ್ತೆ ಅದು ಫಿಲ್ ಆಗಿದ ತಕ್ಷಣ ಅದನ್ನು ಸೇಫಾಗಿ, ಈಗ ಮ್ಯಾನ್ಯುವಲಿ ಹ್ಯೂಮನ್ನ ಯೂಸ್ ಮಾಡ್ದಲೆ ಮಿಷಿನ್ ಯೂಸ್ ಮಾಡಿ ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು ಸೇಫಾಗಿ. ಓಕೆ, ಯಾಕಂದರೆ ಅದು ವೇಸ್ಟ್ ಆದ್ದರಿಂದ ಕರೆಕ್ಟಾಗಿ ಸೇಫಾಗಿ ಕಲೆಕ್ಟ್ ಮಾಡಬೇಕು, ಟ್ರಾನ್ಸ್ಪೋರ್ಟ್ ಮಾಡಬೇಕು, ಮತ್ತು ಅದನ್ನು ನೀಟಾಗಿ ಡಂಪ್ ಮಾಡಬೇಕು. ಎಲ್ಲೋ ರಿವರ್ ಹತ್ರ ಎಲ್ಲ ಡಂಪ್ ಮಾಡ್ದಲೆ ನೀಟಾಗಿ ಅದನ್ನು ಟ್ರೀಟ್ ಮಾಡಬೇಕು. ಇದು ಸ್ಲಡ್ಜ್ ಮ್ಯಾನೇಜ್ಮೆಂಟ್. ಇನ್ನು ಸೋರ್ಸ್ ಸೆಗ್ರಿಗೇಷನ್, ಫುಡ್ ವೇಸ್ಟ್ ಬರುತ್ತೆ, ವೆಜಿಟೇಬಲ್ ವೇಸ್ಟ್ ಬರುತ್ತೆ, ಕಿಚನ್ ವೇಸ್ಟು, ಡ್ರೈ ವೇಸ್ಟು, ಪ್ಲಾಸ್ಟಿಕ್, ಪೇಪರ್, ಮೆಟಲ್ಸ್ ಈ ಥರ ವೇಸ್ಟ್ ಬರುತ್ತೆ. ಅದನ್ನು ನೀಟಾಗಿ ಅದು ಎಲ್ಲಿ ಜನ್ರೇಟ್ ಆಗುತ್ತೆ ಮನೆಗಳಲ್ಲಿ ಆ ಒಂದು ಪ್ಲೇಸಲ್ಲೇ ಸೆಗ್ರಿಗೇಟ್ ಆಗೋ ಥರ ಮಾಡಬೇಕು. ಓಕೆ, ಕಸ ಹುಟ್ಟೋ ಜಾಗದಲ್ಲೇ ಬೇರೆ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ನೆಕ್ಸ್ಟು ಏರ್ ಪೊಲ್ಯೂಷನ್ ರಿಡಕ್ಷನ್. ಅರ್ಬನ್ ಕ್ಲೀನ್ಲಿನೆಸ್ ಪ್ರಾಬ್ಲಮ್ಮು ಗಾರ್ಬೇಜಿಗೆ ಮಾತ್ರ ಲಿಮಿಟ್ ಆಗಿರಲ್ಲ. ಪ್ರಾಪರ್ ವೇಸ್ಟ್ ಹ್ಯಾಂಡ್ಲಿಂಗು, ಡಸ್ಟ್ ಮತ್ತು ವೇಸ್ಟ್ ಬರ್ನಿಂಗ್ ಮುಂತಾದ ಅರ್ಬನ್ ಏರ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ.
ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾನೇಜ್ ಮಾಡೋದು. ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಆ ಥರ ಬರ್ನ್ ಮಾಡೋದನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇನ್ನು ಬಯೋ ರೆಮಿಡಿಯೇಷನ್ ಆಫ್ ಡಂಪ್ ಸೈಟ್ಸ್ ಅಂದರೆ ಈಗ ಒಂದು 20 ವರ್ಷ ಆದ್ರೂ ಗಾರ್ಬೇಜ್ ಡಂಪ್ ರಾಶಿಯಾಗಿ ಬೆಳೆದು ಕೂತಿರತ್ತೆ. ಅದು ಮಳೆ ಬಂತು ಅಂದರೆ ಆ ಪ್ಲಾಸ್ಟಿಕ್ಕಲ್ಲಿರೋ ಕೆಮಿಕಲ್ಸ್ ಎಲ್ಲ ಮಣ್ಣಿಗೆ ಸೇರಿ ಮತ್ತು ಅದು ಗ್ರೌಂಡ್ ವಾಟರ್ ಪ್ರಾಬ್ಲಮ್ ಆಗುತ್ತೆ. ಹಲ್ವಾರು ಹ್ಯೂಮನ್ಸ್ಗೆ ಎಷ್ಟೋ ಕಾಯಿಲೆಗಳನ್ನು ತಂದುಕೊಡುತ್ತೆ. ಸೊ ಅದನ್ನು ಕೂಡ ಮ್ಯಾನೇಜ್ ಮಾಡಬೇಕು. ಅದನ್ನು ಆ ರಾಶಿಯನ್ನು ಕರಗಿಸೋ ಕೆಲಸ ಮಾಡಬೇಕು. ಕೊಳೆಯೋ ಅಂಥದ್ದನ್ನು ಒಂದು ಬಯೋ ಬ್ಯಾಕ್ಟೀರಿಯಾ ಸಮಥಿಂಗ್ ಯೂಸ್ ಮಾಡಿ ಕೊಳೆಯೋದನ್ನು ಕೊಳಿಸ್ಬೇಕು. ಕೊಳಿದಲೇ ಇರೋದನ್ನು ರೀಸೈಕ್ಲಿಂಗ್ ಆಗೋದನ್ನು ರೀಸೈಕ್ಲಿಂಗ್ಗೆ ಈ ಥರ ಆ ಒಂದು ರಾಶಿಯನ್ನು ಕಡಿಮೆ ಮಾಡಬೇಕು. ಇದು ಬಯೋ ರೆಮಿಡಿಯೇಷನ್. ಇನ್ನು ಸ್ವಚ್ಛ ಸರ್ವೇಕ್ಷಣ ನಾನು ಆಲ್ರೆಡಿ ಹೇಳಿದ್ದೀನಿ, ಇದೊಂದು ಅವಾರ್ಡ್. ಇನ್ನು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಅವಾರ್ಡ್ ಬರುತ್ತೆ, ಅದು ಗ್ರಾಮೀಣ ಪ್ರದೇಶಕ್ಕೆ ಸರ್ವ ಸರ್ವೇಕ್ಷಣ್ ಅವಾರ್ಡ್, ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ ಅರ್ಬನ್ನಿಗೆ. ಓಕೆ, ಎರಡಿದೆ. ಇನ್ನು ಸ್ವಚ್ಛ ಸರ್ವೇಕ್ಷಣ್ ಅರ್ಬನ್ SBM ಅರ್ಬನ್ 2.0 ಅಂಡರಲ್ಲಿ ನಮಗೆ ಇನ್ನೆರಡು ಸಬ್ ಸ್ಕೀಮ್ಸ್ ಬರುತ್ತೆ. ಯಾವುದ್ಯಾವುದು? ಸ್ವಚ್ಛ ಶೆಹರ್ ಜೋಡಿ, ಓಕೆ, ಅದಾದಮೇಲೆ ಡಂಪಿಂಗ್ ರೆಮಿಡಿಯೇಷನ್ ಆಕ್ಸಲರೇಟರ್ ಪ್ರೋಗ್ರಾಮ್ ಅಂತ. ಶೆಹರ್ ಜೋಡಿ ಅಂತ ಅಂದರೆ ಒಂದು ಬೆಟರ್ ಪರ್ಫಾರ್ಮಿಂಗ್ ಸಿಟಿಯನ್ನು ಇನ್ನೊಂದು ಇಂಪ್ರೂವ್ಮೆಂಟ್ ಬೇಕಾಗಿರೋ ಸಿಟಿ ಜೊತೆ ಪೇರ್ ಮಾಡೋದು. ಒಂದು ನಗರ ಇನ್ನೊಂದು ನಗರಕ್ಕೆ ಮೆಂಟರ್ ಆಗುತ್ತೆ. ಇದು 2025 ಲಾಂಚ್ ಮಾಡಿದ್ದು. SBM 2.0 ಅಂಡರಲ್ಲಿ ವರ್ಕ್ ಮಾಡುತ್ತೆ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂಡರಲ್ಲಿ ಆದಂಥ ಇನಿಷಿಯೇಟಿವ್. ಓಕೆ, ಈ ಇನಿಷಿಯೇಟಿವ್ ಯಾಕೆ ಬೇಕು? ಒಂದು ಸಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಅಂತ ಹೇಳಿದ್ರೆ ಸೋರ್ಸ್ ಸೆಗ್ರಿಗೇಷನ್ ಕರೆಕ್ಟಾಗಿ ಆಗ್ತಿದೆ ಅಂತ. ಕರೆಕ್ಟಾಗಿ ಸಿಟಿ ವೇಸ್ಟ್ ಮ್ಯಾನೇಜ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಸೋರ್ಸ್ ಏನೇನು, ಈಗ ಕಿಚನ್ ವೇಸ್ಟು, ಟಾಯ್ಲೆಟ್ ವೇಸ್ಟು, ಆಮೇಲೆ ವೆಜಿಟೇಬಲ್ ವೇಸ್ಟ್, ಇದೆಲ್ಲ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡ್ತಿದ್ದಾರೆ ಅಂತ. ಡೋರ್ ಟು ಡೋರ್ ಗಾರ್ಬೇಜ್ ಕಲೆಕ್ಷನ್ ನೀಟಾಗಿದೆ, ವೇಸ್ಟ್ ಪ್ರೋಸೆಸ್ ಎಫಿಷಿಯೆಂಟಾಗಿ ಆಗ್ತಿದೆ, ಪಬ್ಲಿಕ್ ಟಾಯ್ಲೆಟ್ ವೆಲ್ ಮೇಂಟೈನ್ಡ್ ಆಗಿದೆ, ಸ್ಯಾನಿಟೇಷನ್ ಸಿಸ್ಟಮ್ ಸ್ಟ್ರಾಂಗ್ ಇದೆ ಅಂತ ಹೇಳಿ ಅರ್ಥ. ಇನ್ನೊಂದು ಸಿಟಿ ಇದೇ ಪ್ರಾಬ್ಲಮಿಂದ ಸಫರ್ ಆಗ್ತಿದ್ರೆ ಏನು ಮಾಡಬೇಕು? ಅವ್ರು ಯಾವ ಥರ ಎಫೆಕ್ಟಿವ್ ಆಗಿ ಇದೆಲ್ಲ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿ ಕಲಿಬೇಕು. ಇದೇ ಇದರ ಇನಿಷಿಯೇಟಿವ್ನ ಏಮ್. ನಾಲೆಡ್ಜ್ ಎಕ್ಸ್ಚೇಂಜ್ ಆಗುತ್ತೆ. ಬೆಸ್ಟ್ ಪರ್ಫಾರ್ಮಿಂಗ್ ಸಿಟಿಯಿಂದ ಇನ್ನೊಂದು ಸಿಟಿ ಕಲಿಯುತ್ತೆ. ಓಕೆ, ಮೇನ್ ಏಮ್ ಬಂದು ಸ್ಟ್ರಕ್ಚರ್ಡ್ ಮೆಂಟರ್ಶಿಪ್, ಕೊಲಾಬ್ರೇಟಿವ್ ಆ್ಯಕ್ಷನ್, ನಾಲೆಡ್ಜ್ ಎಕ್ಸ್ಚೇಂಜ್, ರೆಪ್ಲಿಕೇಶನ್ ಆಫ್ ಬೆಸ್ಟ್ ಪ್ರಾಕ್ಟೀಸಸ್. ಈ 4 ವರ್ಡ್ ಕಾನ್ಸೆಪ್ಟ್ನಲ್ಲಿ ಅರ್ಥ ಮಾಡಿಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಇನಿಷಿಯೇಟಿವ್ನಲ್ಲಿ 72 ಮೆಂಟರ್ ಸಿಟೀಸ್, 200 ಮೆಂಟಿ ಸಿಟೀಸ್ ಅನ್ನು ಕವರ್ ಮಾಡುತ್ತೆ. ಓಕೆ, ಅದಾದಮೇಲೆ ಇನ್ನೊಂದಿದೆ 2.0 ಅಂಡರಲ್ಲೇ ಸಸ್ಟೈನಬಲ್ ಸಿಟೀಸ್ ಇಂಟಿಗ್ರೇಟೆಡ್ ಅಪ್ರೋಚ್ ಪೈಲಟ್ ಪ್ರಾಜೆಕ್ಟ್ 2016 ಲಾಂಚ್ ಆಗಿತ್ತು. ಇದು ಇಂಟರ್ನ್ಯಾಷನಲ್ ಪೈಲಟ್, ನಾಟ್ ಸೆಂಟ್ರಲ್ ಸೆಕ್ಟರ್ ಆರ್ ಸೆಂಟರ್ ಸ್ಪಾನ್ಸರ್ ಸ್ಕೀಮ್ ಅಲ್ಲ ಇದು. ಫುಲ್ ಫಾರ್ಮ್ ನಾವು ನೋಡಿದ್ವಿ. ಏಮ್ ಏನು ಇದರದು ಅಂತ ಹೇಳಿದ್ರೆ, ಹೌಸ್ ಹೋಲ್ಡ್ ವೇಸ್ಟ್ ಕಲೆಕ್ಷನ್ ಸಿಸ್ಟಮ್ನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಟಿಗ್ರೇಟ್ ಮಾಡೋದು. ಇದರಿಂದ ಟ್ರೆಡಿಷ್ನಲ್ ಫ್ಯೂಯಲ್ ವೆಹಿಕಲ್ಸ್ಗೆ ಹೋಲಿಸಿದ್ರೆ EV ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಟೇಷನ್ನಿಂದ ಅರ್ಬನ್ ವೇಸ್ಟ್ ಕಲೆಕ್ಟ್ ಮಾಡೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಎಮಿಷನ್ಸ್ ಏನಿದೆ ಇದರಿಂದ ಲೋಕಲ್ ಏರ್ ಪೊಲ್ಯೂಷನ್ ಕಡಿಮೆ ಮಾಡಬಹುದು ಅನ್ನೋ ಒಂದು ಇಂಟೆನ್ಷನ್. ಇಂಪ್ಲಿಮೆಂಟೆಡ್ ಬೈ ಯಾರು ಇಂಪ್ಲಿಮೆಂಟ್ ಮಾಡೋದು? UNIDO ಮತ್ತು UN ಹ್ಯಾಬಿಟೇಟ್. ಇವರು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಜೊತೆ ಕೊಲಾಬ್ರೇಷನ್ನಲ್ಲಿ ವರ್ಕ್ ಮಾಡ್ತಾರೆ.
UNIDO ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸಿಂಪಲ್ ಕಾನ್ಸೆಪ್ಟ್, UN ಬಾಡಿ ರಿಲೇಟೆಡ್ ಟು ಇನ್ಕ್ಲೂಷನ್ ಆ್ಯಂಡ್ ಸಸ್ಟೈನಬಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಟೆಕ್ನಾಲಜಿ ಅರ್ಬನ್ ಸಿಸ್ಟಮ್ ಕಾಂಟೆಕ್ಸ್ಟ್ನಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಓಕೆ, UN ಹ್ಯಾಬಿಟೇಟ್ ಅಂತ ಹೇಳಿದ್ರೆ ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಮೇಲೆ ವರ್ಕ್ ಮಾಡುತ್ತೆ. ಸದ್ಯಕ್ಕೆ ಪ್ರಾಜೆಕ್ಟು 5 ಪೈಲಟ್ ಸಿಟೀಸ್ನಲ್ಲಿ ವರ್ಕ್ ಮಾಡುತ್ತೆ. ಭೋಪಾಲ್, ಗುಂಟೂರು, ಮೈಸೂರು, ವಿಜಯವಾಡ, ಜೈಪುರ್ ಇಲ್ಲಿ ಇದು ಈಗ ಸದ್ಯಕ್ಕೆ ಕೆಲಸ ಮಾಡ್ತಿದೆ. ಇದು ಅರ್ಬನ್ 2.0 ಅಂಡರಲ್ಲಿ ಇದು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ರಿಟರ್ನ್ ಟು ಸೇಮ್ ಡಂಪ್ ಸೈಟ್ ರೆಮಿಡಿಯೇಷನ್ ಆಕ್ಸಲರೇಟರ್ ಪ್ರೋಗ್ರಾಮ್. ಅದೇ ಇದು ಅರ್ಬನ್ 2.0 ಅಂಡರಲ್ಲಿ ಏಮ್ ಏನು ಇರೋದು ಅಂದರೆ ಡಂಪ್ ಸೈಟ್ಸ್ನ ಕಡಿಮೆ ಮಾಡಬೇಕು. ಡಂಪ್ ಸೈಟು ಎಷ್ಟೋ ವರ್ಷದಿಂದ ರಾಶಿ ಕುಂತಿದೆ, ಅದನ್ನು ಕಡಿಮೆ ಮಾಡಬೇಕು. ಒಂದು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡಬೇಕು. ಬಯೋ ಕ್ಯಾಪಿಂಗ್ covering a dump site with a layer of soil, vegetation, converting wasteland into natural environment. ಈಗ ಒಂದು ದೊಡ್ಡ ಲ್ಯಾಂಡ್ನ ಡಿಗ್ ಮಾಡಿ ಅಲ್ಲಿ ತುಂಬ ವರ್ಷ ಆಗುತ್ತೆ ಕೊಳ್ಳೋ ಅಂಥ ವಸ್ತುಗಳನ್ನು ಹಾಕಬೇಕು. ಬಟ್ ಇನ್ನೊಂದೇನೆಂದರೆ ಅದು ಭೂಮಿಗೆ ಆ ಒಂದು ಕೆಮಿಕಲ್ಸ್ ಏನಿರುತ್ತೆ ಅದು ಇಳಿದಲ್ಲೇ ಇರೋ ಥರ ಅವಾಗವಾಗ ಮಾನಿಟರ್ ಮಾಡ್ತಾ ಇರಬೇಕಿದು ಬಯೋ ಕ್ಯಾಪಿಂಗ್. ಇನ್ನು ಬಯೋ ಮೈನಿಂಗ್ ಅಂತ ಹೇಳಿದ್ರೆ ಅದರ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಕೊಳೆಯೋ ಅಂಥದ್ದನ್ನು ಕೊಳಿಸ್ಬೇಕು. ಹಾಗೆ ರಿಯೂಸಬಲ್ ಏನಾದರೂ ಮೆಟೀರಿಯಲ್ಸ್ ಇದ್ದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇದು ಬಯೋ ಮೈನಿಂಗ್. ಓಕೆ, ಇದಿಷ್ಟು ಡಂಪ್ ಸೈಟ್ ರೆಮಿಡಿಯೇಷನ್ ಆಕ್ಸಲರೇಟರ್ ಪ್ರೋಗ್ರಾಮ್ ಅಂಡರಲ್ಲಿ ಇರುತ್ತೆ. ಸೈಂಟಿಫಿಕ್ ರೆಮಿಡಿಯೇಷನ್, ಬಯೋ ಮೈನಿಂಗ್ ಆ್ಯಂಡ್ ಲ್ಯಾಂಡ್ ರೀಕ್ಲಮೇಷನ್. ಇದು ಡ್ಯೂರೇಷನ್ನು 1 year ಲಾಂಗ್. ಓಕೆ, ಎಲ್ಲ ಕಾನ್ಸೆಪ್ಟ್ಸು ಈ ಒಂದು ಮಿನಿಸ್ಟ್ರಿ ಅಂಡರಲ್ಲಿ ಕವರ್ ಆಗಿದೆ. ಯಾವ ಒಂದು ಸ್ಕೀಮ್ ಕೂಡ ನಾನು ಬಿಟ್ಟಿಲ್ಲ. ಓಕೆ, ಎಲ್ಲ ಕೂಡ ಕವರ್ ಆಗಿದೆ. ಇದು ಶಾರ್ಟ್ ಒಂದು ಟೇಬಲ್, ನೀವು ಯಾವ ಇಯರಲ್ಲಿ ಲಾಂಚ್ ಆಯಿತು, ಹಾಗೆ ಅದು ಸೆಕ್ಟರ್ ಸ್ಕೀಮಾ, ಸ್ಪಾನ್ಸರ್ ಸ್ಕೀಮಾ ಅಂತ ಒಂದು ಕ್ವಿಕ್ ರಿವಿಷನನ್ನು ಮಾಡ್ಕೋಬೋದು. ಹಾಗೆ ಇಲ್ಲಿ ಯಾವ ಮಿನಿಸ್ಟ್ರಿ ಅಂಡರ್, ಎಲ್ಲ ಒಂದೇ ಮಿನಿಸ್ಟ್ರಿನೇ, ಬಟ್ ನಾವು ನೋಡಿದ್ವಿ SBM ಗ್ರಾಮೀಣ್. ಓಕೆ, ಇಲ್ಲಿದೆ ಇದು ಮಿನಿಸ್ಟ್ರಿ ನಾವು ನೋಡಿದ್ವಿ ಯಾವುದು ಮ್ಯಾನೇಜ್ ಮಾಡುತ್ತೆ ಅಂತ. ಅದಾದಮೇಲೆ ಇದೊಂದು EV ವೆಹಿಕಲ್ಸ್ದು ಅದೊಂದು ಸ್ಕೀಮ್. ಅದು ಗೌರ್ನಮೆಂಟ್ ಸ್ಕೀಮ್ ಅಲ್ಲ, ಇದೊಂದು ಇನಿಷಿಯೇಟಿವ್. ಇದು ಯಾರು ಕೊಲಾಬ್ರೇಟ್ ಮಾಡ್ತಾರೆ, ಯಾರ ಜೊತೆ, ಇದೆಲ್ಲ ಈಸಿಯಾಗಿ ಕ್ವಿಕ್ಕಾಗಿ ನೀವು ರಿವಿಷನ್ ಮಾಡ್ಕೊಳ್ಳೋ ಥರ ಇರಬೇಕು. ಓಕೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡೇಟಾನ ಕೊಟ್ಟಿದ್ದೀನಿ. ಕ್ವಿಕ್ ಈ ಒಂದು ಡೇಟಾಗಳು ನೆನಪಿರಬೇಕಾಗತ್ತೆ. ಓಕೆ, ಇದೆಲ್ಲ ಶಾರ್ಟ್ಕಟ್ಸ್, ನಿಮಗೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಕ್ವಿಕ್ ಏನಂತೀವಿ ರೀಕಾಲ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೆಕ್ಟರ್ ಸ್ಕೀಮ್ಗೂ ಸ್ಪಾನ್ಸರ್ ಸ್ಕೀಮ್ ಕ್ವಿಕ್ ಮೈಂಡ್ ಮ್ಯಾಪ್ ಇದು. ಓಕೆ, ಇದಿಷ್ಟು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂಡರಲ್ಲಿ ಬರುವಂಥ ಸ್ಕೀಮ್ಸ್. ಅದ್ರ ಜೊತೆ ಬೇಸಿಕ್ ಕಾನ್ಸೆಪ್ಟ್, ಒಂದು ಸ್ಕೀಮ್ ಅರ್ಥ ಮಾಡ್ಕೊಬೇಕಂದ್ರೆ ಅದು ಸೆಕ್ಟರ್ ಸ್ಕೀಮಾ, ಸ್ಪಾನ್ಸರ್ ಸ್ಕೀಮಾ, ಯಾವ ಥರ ಫಂಡಿಂಗ್ ಆಗುತ್ತೆ. ನಮಗೆ ಸೆಕ್ಟರ್ ಸ್ಕೀಮ್ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಪಾನ್ಸರ್ ಸ್ಕೀಮೇ ಯಾವ ಸ್ಟೇಟಿಗೆ ಯಾವ ಥರ ಫಂಡಿಂಗ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಬೇಕು. ಅದೇ ಬೇಸಿಕ್. ಒಂದು ಸ್ಕೀಮ್ ಯಾವ ಥರ ಫಂಡಿಂಗೇ ಇಂಪಾರ್ಟೆಂಟ್ ಅಲ್ವಾ ಒಂದು ಸ್ಕೀಮ್ಗೆ, ಅದು ಯಾವ ಥರ ಫಂಡಿಂಗ್ ಆಗುತ್ತೆ ಅನ್ನೋದು ತಿಳ್ಕೊಬೇಕು.
ಆಗ ಮಾತ್ರ ಒಂದು ಸ್ಕೀಮನ್ನು ನೀಟಾಗಿ ಅನಲೈಸ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.